ಕನ್ನಡ ನಾಲೆಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭಾರತೀಯ ಸಂವಿಧಾನ ಮೂಲಭೂತ ಹಕ್ಕುಗಳು ಅನುಚ್ಛೇದಗಳು 12 ರಿಂದ 35ಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳ ನೋಡೋಣ. ಮೊದಲ ಪ್ರಶ್ನೆ, ಬಿರುದುಗಳನ್ನು ಯಾವ ಅನುಚ್ಛೇದ ರದ್ದುಗೊಳಿಸುತ್ತದೆ? ನಿಮ್ಮ ಆಯ್ಕೆಗಳು: ಅನುಚ್ಛೇದ 16, ಅನುಚ್ಛೇದ 17, ಅನುಚ್ಛೇದ 18, ಅನುಚ್ಛೇದ 19. ಸರಿಯಾದ ಉತ್ತರ ಅನುಚ್ಛೇದ 18. ಅನುಚ್ಛೇದ 18 ಬಿರುದುಗಳನ್ನು ರದ್ದುಗೊಳಿಸುತ್ತದೆ, ಆದರೆ ಸೈನಿಕ ಮತ್ತು ಶೈಕ್ಷಣಿಕ ಗೌರವಗಳನ್ನು ಅನುಮತಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದ 31 ಬಿ ನೇರವಾಗಿ ಯಾವುದರೊಂದಿಗೆ ಸಂಬಂಧಿಸಿದೆ? ಉತ್ತರದ ಆಯ್ಕೆಗಳು: 7ನೇ ಅನುಸೂಚಿ, 8ನೇ ಅನುಸೂಚಿ, 9ನೇ ಅನುಸೂಚಿ, 10ನೇ ಅನುಸೂಚಿ. ಸರಿಯಾದ ಉತ್ತರ 9ನೇ ಅನುಸೂಚಿ. ಅನುಚ್ಛೇದ 31 ಬಿ 9ನೇ ಅನುಸೂಚಿಯಲ್ಲಿ ಸೇರಿಸಲಾದ ಕಾಯ್ದೆಗಳು ಮತ್ತು ನಿಯಮಗಳನ್ನು ಮಾನ್ಯಗೊಳಿಸುತ್ತದೆ, ಆದರೆ ನಂತರದ ನ್ಯಾಯಾಂಗ ಸಿದ್ಧಾಂತಗಳಿಗೆ ಒಳಪಟ್ಟಿದೆ. ಕೆಳಗಿನವುಗಳಲ್ಲಿ ಯಾವುದು ನಾಗರಿಕರಿಗೆ ಮಾತ್ರ ಲಭ್ಯವಿದೆ? ಅನುಚ್ಛೇದ 14, ಅನುಚ್ಛೇದ 20, ಅನುಚ್ಛೇದ 21, ಅನುಚ್ಛೇದ 19. ಅನುಚ್ಛೇದ 19. ಅನುಚ್ಛೇದ 19ರ ಸ್ವಾತಂತ್ರ್ಯಗಳು ನಾಗರಿಕರಿಗೆ ಮಾತ್ರ ಖಚಿತಪಡಿಸಲಾಗಿದೆ. ಗ್ರಹಣ ಸಿದ್ಧಾಂತದ ಮುಖ್ಯ ಅರ್ಥವೇನು? ಸಂವಿಧಾನಪೂರ್ವ ಕಾನೂನು ಶಾಶ್ವತವಾಗಿ ಸಂಪೂರ್ಣ ಅಳಿಸಲ್ಪಡುತ್ತದೆ. ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿರುವ ಮಟ್ಟಿಗೆ ಕಾನೂನು ನಿಷ್ಕ್ರಿಯವಾಗುತ್ತದೆ. ಅಸಂಗತಿ ನಿವಾರಿಸಿದರೆ ಮತ್ತೆ ಜಾರಿಯಾಗಬಹುದು. ಅದು ಸ್ವಯಂಚಾಲಿತವಾಗಿ ಸಂವಿಧಾನ ತಿದ್ದುಪಡಿಯಾಗುತ್ತದೆ. ಅದು ಯಾರಿಗೂ ಎಂದಿಗೂ ಅನ್ವಯಿಸುವುದಿಲ್ಲ. ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿರುವ ಮಟ್ಟಿಗೆ ಕಾನೂನು ನಿಷ್ಕ್ರಿಯವಾಗುತ್ತದೆ. ಅಸಂಗತಿ ನಿವಾರಿಸಿದರೆ ಮತ್ತೆ ಜಾರಿಯಾಗಬಹುದು. ಇಂತಹ ಕಾನೂನು ಸಂಪೂರ್ಣ ಅಸ್ತಿತ್ವ ಕಳೆದುಕೊಳ್ಳುವುದಿಲ್ಲ, ಅದು ಅಸಂಗತಿಯ ಮಟ್ಟಿಗೆ ಗ್ರಹಣಕ್ಕೊಳಗಾಗುತ್ತದೆ. ಅನುಚ್ಛೇದ 29(1) ಯಾರನ್ನು ರಕ್ಷಿಸುತ್ತದೆ? ಅಧಿಕೃತವಾಗಿ ಘೋಷಿಸಲಾದ ಅಲ್ಪಸಂಖ್ಯಾತರನ್ನು ಮಾತ್ರ. ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿರುವ ನಾಗರಿಕರ ಯಾವುದೇ ವಿಭಾಗ. ಧಾರ್ಮಿಕ ಪಂಥಗಳನ್ನು ಮಾತ್ರ. ಪರಿಶಿಷ್ಟ ಪಂಗಡಗಳನ್ನು ಮಾತ್ರ. ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿರುವ ನಾಗರಿಕರ ಯಾವುದೇ ವಿಭಾಗ. ಅನುಚ್ಛೇದ 29(1) ರ ಷರತ್ತುಗಳನ್ನು ಪೂರೈಸುವ ಯಾವುದೇ ನಾಗರಿಕರ ವಿಭಾಗಕ್ಕೆ ಈ ಹಕ್ಕು ಲಭ್ಯವಿದೆ, ಅಲ್ಪಸಂಖ್ಯಾತರಿಗೆ ಮಾತ್ರವಲ್ಲ. ಅಸ್ಪೃಶ್ಯತೆಯನ್ನು ಯಾವ ಅನುಚ್ಛೇದ ರದ್ದುಗೊಳಿಸುತ್ತದೆ? ಅನುಚ್ಛೇದ 15, ಅನುಚ್ಛೇದ 16, ಅನುಚ್ಛೇದ 17, ಅನುಚ್ಛೇದ 18. ಅನುಚ್ಛೇದ 17. ಅನುಚ್ಛೇದ 17 ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಿ ಅದರ ಯಾವುದೇ ರೂಪದ ಆಚರಣೆಯನ್ನು ನಿಷೇಧಿಸುತ್ತದೆ. ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿವೆ? ಭಾಗ 2, ಭಾಗ 3, ಭಾಗ 4, ಭಾಗ ಇವ. ಭಾಗ 3. ಮೂಲಭೂತ ಹಕ್ಕುಗಳು ಸಂವಿಧಾನದ ಭಾಗ ರಲ್ಲಿ ಒಳಗೊಂಡಿವೆ. ಮುಂದಿನ ಪ್ರಶ್ನೆ, 9ನೇ ಅನುಸೂಚಿಯನ್ನು ಯಾವ ತಿದ್ದುಪಡಿಯಿಂದ ಪರಿಚಯಿಸಲಾಯಿತು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮೊದಲ ತಿದ್ದುಪಡಿ, 7ನೇ ತಿದ್ದುಪಡಿ, 24ನೇ ತಿದ್ದುಪಡಿ, 44ನೇ ತಿದ್ದುಪಡಿ. ಮತ್ತು ಸರಿಯಾದ ಉತ್ತರ ಮೊದಲ ತಿದ್ದುಪಡಿ. ಸಂವಿಧಾನದ ಮೊದಲ ತಿದ್ದುಪಡಿ ಕಾಯ್ದೆ 1951 ಅನುಚ್ಛೇದ 31 ಬಿ ಮತ್ತು 9ನೇ ಅನುಸೂಚಿಯನ್ನು ಸೇರಿಸಿತು. ಮುಂದಿನ ಪ್ರಶ್ನೆ, ಅನುಚ್ಛೇದ 21 ಅನ್ನು ಯಾವ ತಿದ್ದುಪಡಿ ಸೇರಿಸಿತು? ಆಯ್ಕೆಗಳು ಇಲ್ಲಿವೆ: 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 93ನೇ ತಿದ್ದುಪಡಿ. ಉತ್ತರ 86ನೇ ತಿದ್ದುಪಡಿ. 86ನೇ ತಿದ್ದುಪಡಿಯು ಅನುಚ್ಛೇದ 21 ಯಲ್ಲಿ ಶಿಕ್ಷಣದ ಮೂಲಭೂತ ಹಕ್ಕನ್ನು ಸೇರಿಸಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 19ರ ಅಡಿಯಲ್ಲಿ ಶಾಂತಿಯುತ ಸಭೆ ಹೇಗಿರಬೇಕು? ನಿಮ್ಮ ಆಯ್ಕೆಗಳು: ಪ್ರತಿಯೊಂದು ಸಂದರ್ಭದಲ್ಲೂ ಸಂಸತ್ತಿನ ಪರವಾನಗಿ ಇರಬೇಕು, ಆಯುಧರಹಿತವಾಗಿರಬೇಕು, 21 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಮಾತ್ರ ಸೀಮಿತವಾಗಿರಬೇಕು, ಒಳಾಂಗಣದಲ್ಲಿ ಮಾತ್ರ ನಡೆಯಬೇಕು.
ಸರಿಯಾದ ಉತ್ತರ ಆಯುಧರಹಿತವಾಗಿರಬೇಕು. ಅನುಚ್ಛೇದ 19(1)(b) ಆಯುಧರಹಿತ ಶಾಂತಿಯುತ ಸಭೆಯನ್ನು ರಕ್ಷಿಸುತ್ತದೆ. ಅನುಚ್ಛೇದ 14 ಯಾವ ಎರಡು ಪರಿಕಲ್ಪನೆಗಳನ್ನು ಸಂಯೋಜಿಸುತ್ತದೆ? ನೈಸರ್ಗಿಕ ನ್ಯಾಯ ಮತ್ತು ನ್ಯಾಯಾಂಗ ಪರಿಶೀಲನೆ. ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆ. ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ. ಸಮಾನ ವೇತನ ಮತ್ತು ಉಚಿತ ಕಾನೂನು ನೆರವು. ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆ. ಅನುಚ್ಛೇದ 14 ಬ್ರಿಟಿಷ್ ಪರಿಕಲ್ಪನೆಯಾದ ಕಾನೂನಿನ ಮುಂದೆ ಸಮಾನತೆಯನ್ನು ಕಾನೂನುಗಳ ಸಮಾನ ರಕ್ಷಣೆಯೊಂದಿಗೆ ಸಂಯೋಜಿಸುತ್ತದೆ. ಕಾನೂನುಬಾಹಿರ ಬಂಧನದ ವಿರುದ್ಧ ಯಾವ ರಿಟ್ ಬಳಸಲಾಗುತ್ತದೆ? ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್, ಸರ್ಟಿಯೋರಾರಿ, ಕ್ವೋ ವಾರಂಟೋ. ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಬಂಧಿತ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಆದೇಶಿಸುತ್ತದೆ. ಭೇದಭಾವ ನಿಷೇಧವು ಮುಖ್ಯವಾಗಿ ಯಾವ ಅನುಚ್ಛೇದಕ್ಕೆ ಸಂಬಂಧಿಸಿದೆ? ಅನುಚ್ಛೇದ 14, ಅನುಚ್ಛೇದ 15, ಅನುಚ್ಛೇದ 16, ಅನುಚ್ಛೇದ 17. ಅನುಚ್ಛೇದ 15. ಅನುಚ್ಛೇದ 15 ನಾಗರಿಕರ ವಿರುದ್ಧ ನಿರ್ದಿಷ್ಟ ಆಧಾರಗಳ ಮೇಲೆ ಭೇದಭಾವವನ್ನು ನಿಷೇಧಿಸುತ್ತದೆ. ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ಧಾರ್ಮಿಕ ಬೋಧನೆ ನಿಷೇಧಿಸಲಾಗಿದೆ? ರಾಜ್ಯದಿಂದ ಮಾನ್ಯತೆ ಪಡೆದ ಸಂಸ್ಥೆ. ಸಂಪೂರ್ಣವಾಗಿ ರಾಜ್ಯ ನಿಧಿಯಿಂದ ನಿರ್ವಹಿಸಲ್ಪಡುವ ಸಂಸ್ಥೆ. ಖಾಸಗಿಯಾಗಿ ನಿರ್ವಹಿಸಲ್ಪಡುವ ಸಂಸ್ಥೆ. ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತ ಸಂಸ್ಥೆ. ಸಂಪೂರ್ಣವಾಗಿ ರಾಜ್ಯ ನಿಧಿಯಿಂದ ನಿರ್ವಹಿಸಲ್ಪಡುವ ಸಂಸ್ಥೆ. ಅನುಚ್ಛೇದ 28(1) ರಾಜ್ಯ ನಿಧಿಯಿಂದ ಸಂಪೂರ್ಣವಾಗಿ ನಿರ್ವಹಿಸಲ್ಪಡುವ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ನಿಷೇಧಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಇಂದಿರಾ ಸಾಹ್ನಿ ಪ್ರಕರಣವು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು ಇಲ್ಲಿವೆ. ನಿರ್ಬಂಧಾತ್ಮಕ ಬಂಧನ, ಒಬಿಸಿ ಮೀಸಲಾತಿ ಮತ್ತು ಕ್ರೀಮಿ ಲೇಯರ್ ತತ್ವ, ಅಲ್ಪಸಂಖ್ಯಾತರ ಧಾರ್ಮಿಕ ಬೋಧನೆ, ಗೌಪ್ಯತೆಯ ಹಕ್ಕು. ಉತ್ತರ ಒಬಿಸಿ ಮೀಸಲಾತಿ ಮತ್ತು ಕ್ರೀಮಿ ಲೇಯರ್ ತತ್ವ. ಇಂದಿರಾ ಸಾಹ್ನಿ ಪ್ರಕರಣವು ಒಬಿಸಿ, ಕ್ರೀಮಿ ಲೇಯರ್ ಮತ್ತು ಸಾಮಾನ್ಯ ಶೇಕಡ 50ರ ಮಿತಿಗೆ ಸಂಬಂಧಿಸಿದ ಪ್ರಮುಖ ಮೀಸಲಾತಿ ಪ್ರಕರಣವಾಗಿದೆ. ಅನುಚ್ಛೇದ 24 ಯಾವ ವಯಸ್ಸಿನೊಳಗಿನ ಮಕ್ಕಳನ್ನು ರಕ್ಷಿಸುತ್ತದೆ? 12 ವರ್ಷ, 14 ವರ್ಷ, 16 ವರ್ಷ, 18 ವರ್ಷ. 14 ವರ್ಷ. ಅನುಚ್ಛೇದ 24 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಅನ್ವಯಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕಾನೂನಿನ ಮುಂದೆ ಸಮಾನತೆಯನ್ನು ಯಾವ ಅನುಚ್ಛೇದ ಖಚಿತಪಡಿಸುತ್ತದೆ? ನಿಮ್ಮ ಆಯ್ಕೆಗಳು. ಅನುಚ್ಛೇದ 12, ಅನುಚ್ಛೇದ 14, ಅನುಚ್ಛೇದ 16, ಅನುಚ್ಛೇದ 19. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 14. ಅನುಚ್ಛೇದ 14 ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆಯನ್ನು ಖಚಿತಪಡಿಸುತ್ತದೆ. ಅನುಚ್ಛೇದ 30 ಯಾವ ಅಲ್ಪಸಂಖ್ಯಾತರನ್ನು ವಿಶೇಷವಾಗಿ ರಕ್ಷಿಸುತ್ತದೆ? ರಾಜಕೀಯ ಮತ್ತು ಆರ್ಥಿಕ ಅಲ್ಪಸಂಖ್ಯಾತರು, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು, ಪ್ರಾದೇಶಿಕ ಮತ್ತು ವೃತ್ತಿ ಆಧಾರಿತ ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮಾತ್ರ. ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು. ಅನುಚ್ಛೇದ 30 ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರನ್ನು ರಕ್ಷಿಸುತ್ತದೆ. ಅನುಚ್ಛೇದ 16(4) ಯಾರಿಗೆ ಬಡ್ತಿಯಲ್ಲಿ ಮೀಸಲಾತಿಗೆ ಸಂಬಂಧಿಸಿದೆ? ಎಲ್ಲ ಆರ್ಥಿಕವಾಗಿ ದುರ್ಬಲ ವರ್ಗಗಳು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು, ಧಾರ್ಮಿಕ ಅಲ್ಪಸಂಖ್ಯಾತರು, ಪ್ರತಿಯೊಂದು ಸೇವೆಯಲ್ಲಿನ ಮಹಿಳೆಯರು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು. ಸಾಂವಿಧಾನಿಕ ಷರತ್ತುಗಳು ಪೂರೈಸಿದಾಗ ಎಸ್ಸಿ ಮತ್ತು ಎಸ್ಗಳಿಗೆ ಬಡ್ತಿಯಲ್ಲಿ ಮೀಸಲಾತಿಗೆ ಅನುಚ್ಛೇದ 16(4) ಅವಕಾಶ ನೀಡುತ್ತದೆ. ಪ್ರಶ್ನೆ ಸಂಖ್ಯೆ 20. ಮೂಲಭೂತ ಹಕ್ಕುಗಳು ಮುಖ್ಯವಾಗಿ ಯಾವ ಅನುಚ್ಛೇದಗಳವರೆಗೆ ವ್ಯಾಪಿಸಿವೆ? ನಿಮ್ಮ ಆಯ್ಕೆಗಳು. ಅನುಚ್ಛೇದಗಳು 5ರಿಂದ 11, ಅನುಚ್ಛೇದಗಳು 12ರಿಂದ 35, ಅನುಚ್ಛೇದಗಳು 36ರಿಂದ 51, ಅನುಚ್ಛೇದಗಳು 52ರಿಂದ 78.
ಸರಿಯಾದ ಉತ್ತರ ಅನುಚ್ಛೇದಗಳು 12ರಿಂದ 35. ಭಾಗ 3 ಮುಖ್ಯವಾಗಿ ಅನುಚ್ಛೇದಗಳು 12ರಿಂದ 35ರವರೆಗೆ ಒಳಗೊಂಡಿದೆ. ಭಾರತೀಯ ನಾಗರಿಕನು ವಿದೇಶಿ ರಾಜ್ಯದಿಂದ ಬಿರುದನ್ನು ಸ್ವೀಕರಿಸಬಹುದೇ? ಸಂಸತ್ತಿನ ಅನುಮೋದನೆಯೊಂದಿಗೆ, ರಾಷ್ಟ್ರಪತಿಯ ಒಪ್ಪಿಗೆಯೊಂದಿಗೆ, ಸುಪ್ರೀಂ ಕೋರ್ಟ್ ಅನುಮತಿಯೊಂದಿಗೆ, ಯಾವುದೇ ಸಂದರ್ಭದಲ್ಲೂ ಇಲ್ಲ. ಯಾವುದೇ ಸಂದರ್ಭದಲ್ಲೂ ಇಲ್ಲ. ಅನುಚ್ಛೇದ 18(2) ಪ್ರಕಾರ ಯಾವುದೇ ಭಾರತೀಯ ನಾಗರಿಕನು ವಿದೇಶಿ ರಾಜ್ಯದಿಂದ ಬಿರುದನ್ನು ಸ್ವೀಕರಿಸಬಾರದು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 25 ರಾಜ್ಯಕ್ಕೆ ಯಾವುದನ್ನು ನಿಯಂತ್ರಿಸಲು ಅನುಮತಿಸುತ್ತದೆ? ಆಯ್ಕೆಗಳು ಇಲ್ಲಿವೆ. ಧಾರ್ಮಿಕ ನಂಬಿಕೆಗಳನ್ನು ಮಾತ್ರ. ಧರ್ಮದೊಂದಿಗೆ ಸಂಬಂಧಿಸಿದ ಆರ್ಥಿಕ, ಹಣಕಾಸು, ರಾಜಕೀಯ ಅಥವಾ ಇತರ ಲೌಕಿಕ ಚಟುವಟಿಕೆಗಳು. ಪ್ರತಿಯೊಂದು ಮನೆಯ ಖಾಸಗಿ ಪ್ರಾರ್ಥನೆ. ಪ್ರತಿಯೊಂದು ಧಾರ್ಮಿಕ ಪಂಥದ ಅಸ್ತಿತ್ವ. ಸರಿಯಾದ ಉತ್ತರ ಧರ್ಮದೊಂದಿಗೆ ಸಂಬಂಧಿಸಿದ ಆರ್ಥಿಕ, ಹಣಕಾಸು, ರಾಜಕೀಯ ಅಥವಾ ಇತರ ಲೌಕಿಕ ಚಟುವಟಿಕೆಗಳು. ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಿಸಿದ ಲೌಕಿಕ ಚಟುವಟಿಕೆಗಳನ್ನು ರಾಜ್ಯ ನಿಯಂತ್ರಿಸಬಹುದು. ಅಸ್ಪೃಶ್ಯತೆಯ ಆಚರಣೆಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ಶಿಕ್ಷಾರ್ಹವಾಗಿಸಲಾಗಿದೆ? ಅನುಚ್ಛೇದ 15, ಅನುಚ್ಛೇದ 16, ಅನುಚ್ಛೇದ 17, ಅನುಚ್ಛೇದ 18. ಅನುಚ್ಛೇದ 17. ಅಸ್ಪೃಶ್ಯತೆಯಿಂದ ಉಂಟಾಗುವ ಅನರ್ಹತೆಗಳನ್ನು ಜಾರಿಗೊಳಿಸುವುದನ್ನು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧವೆಂದು ಅನುಚ್ಛೇದ 17 ಘೋಷಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 25ರ ಸ್ವಾತಂತ್ರ್ಯಗಳು ಸ್ಪಷ್ಟವಾಗಿ ಯಾವುದಕ್ಕೆ ಒಳಪಟ್ಟಿವೆ? ಆಯ್ಕೆಗಳು. ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯ ಮತ್ತು ಇತರ ಮೂಲಭೂತ ಹಕ್ಕುಗಳು. ಸಂಸತ್ತಿನ ವಿಶೇಷಾಧಿಕಾರಕ್ಕೆ ಮಾತ್ರ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಮಾತ್ರ. ಧಾರ್ಮಿಕ ಪ್ರಾಧಿಕಾರಗಳ ಅನುಮೋದನೆಗೆ. ಸರಿಯಾದ ಉತ್ತರ ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯ ಮತ್ತು ಇತರ ಮೂಲಭೂತ ಹಕ್ಕುಗಳು. ಅನುಚ್ಛೇದ 25 ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ, ಆರೋಗ್ಯ ಮತ್ತು ಭಾಗರ ಇತರ ನಿಬಂಧನೆಗಳಿಗೆ ಒಳಪಟ್ಟಿದೆ. ಪ್ರಶ್ನೆ ಸಂಖ್ಯೆ 25. ಅನುಚ್ಛೇದ 15(4) ಅನ್ನು ಸೇರಿಸಲು ಕಾರಣವಾದ ಪ್ರಕರಣ ಯಾವುದು? ನಿಮ್ಮ ಆಯ್ಕೆಗಳು. ಎ. ಕೆ. ಗೋಪಾಲನ್ ವಿರುದ್ಧ ಮದ್ರಾಸ್ ರಾಜ್ಯ. ಮದ್ರಾಸ್ ರಾಜ್ಯ ವಿರುದ್ಧ ಚಂಪಕಂ ದೊರೈರಾಜನ್. ಮನೇಕಾ ಗಾಂಧಿ ವಿರುದ್ಧ ಭಾರತ ಒಕ್ಕೂಟ. ಐ. ಆರ್. ಕೊಯಿಲ್ಹೋ ವಿರುದ್ಧ ತಮಿಳುನಾಡು ರಾಜ್ಯ. ಸರಿಯಾದ ಉತ್ತರ ಮದ್ರಾಸ್ ರಾಜ್ಯ ವಿರುದ್ಧ ಚಂಪಕಂ ದೊರೈರಾಜನ್. ಚಂಪಕಂ ದೊರೈರಾಜನ್ ತೀರ್ಪಿನ ನಂತರ ಮೊದಲ ತಿದ್ದುಪಡಿ ಮತ್ತು ಅನುಚ್ಛೇದ 15(4) ಸೇರಿಸಲಾಯಿತು. ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳನ್ನು ಯಾವ ಅನುಚ್ಛೇದ ರಕ್ಷಿಸುತ್ತದೆ? ಅನುಚ್ಛೇದ 28, ಅನುಚ್ಛೇದ 29, ಅನುಚ್ಛೇದ 30, ಅನುಚ್ಛೇದ 32. ಅನುಚ್ಛೇದ 30. ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಿಸುವ ಹಕ್ಕನ್ನು ಅನುಚ್ಛೇದ 30 ರಕ್ಷಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದ 19(6) ರಾಜ್ಯಕ್ಕೆ ಯಾವುದನ್ನು ನಿಗದಿಪಡಿಸಲು ಅನುಮತಿಸುತ್ತದೆ? ಆಯ್ಕೆಗಳು ಇಲ್ಲಿವೆ. ಕಡ್ಡಾಯ ಧರ್ಮ, ವೃತ್ತಿಪರ ಅಥವಾ ತಾಂತ್ರಿಕ ಅರ್ಹತೆಗಳು, ವಂಶಪಾರಂಪರ್ಯ ಉದ್ಯೋಗಗಳು, ಪ್ರತ್ಯೇಕ ಅಪರಾಧ ನ್ಯಾಯಾಲಯಗಳು. ಸರಿಯಾದ ಉತ್ತರ ವೃತ್ತಿಪರ ಅಥವಾ ತಾಂತ್ರಿಕ ಅರ್ಹತೆಗಳು. ವೃತ್ತಿಗಳ ಮೇಲಿನ ಸಮಂಜಸ ನಿರ್ಬಂಧಗಳಲ್ಲಿ ವೃತ್ತಿಪರ ಅಥವಾ ತಾಂತ್ರಿಕ ಅರ್ಹತೆಗಳು ಸೇರಿರಬಹುದು. ಅನುಚ್ಛೇದ 26ರ ಅಡಿಯಲ್ಲಿ ಧಾರ್ಮಿಕ ಪಂಥದ ಹಕ್ಕು ಯಾವುದು? ಪ್ರತಿಯೊಂದು ಕಾನೂನಿನಿಂದ ತಪ್ಪಿಸಿಕೊಳ್ಳುವುದು. ಧಾರ್ಮಿಕ ವಿಷಯಗಳಲ್ಲಿ ತನ್ನ ಸ್ವಂತ ವ್ಯವಹಾರಗಳನ್ನು ನಿರ್ವಹಿಸುವುದು. ಎಲ್ಲ ನಾಗರಿಕರ ಮೇಲೆ ತೆರಿಗೆ ವಿಧಿಸುವುದು. ಸಾರ್ವಜನಿಕ ಚುನಾವಣೆಗಳನ್ನು ನಿಯಂತ್ರಿಸುವುದು. ಧಾರ್ಮಿಕ ವಿಷಯಗಳಲ್ಲಿ ತನ್ನ ಸ್ವಂತ ವ್ಯವಹಾರಗಳನ್ನು ನಿರ್ವಹಿಸುವುದು. ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ ಮತ್ತು ಆರೋಗ್ಯಕ್ಕೆ ಒಳಪಟ್ಟಂತೆ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಹಕ್ಕನ್ನು ಅನುಚ್ಛೇದ 26 ರಕ್ಷಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಸಾಂವಿಧಾನಿಕ ಪರಿಹಾರಗಳ ಹಕ್ಕು ಎಂದು ಕರೆಯಲ್ಪಡುವ ಅನುಚ್ಛೇದ ಯಾವುದು? ಆಯ್ಕೆಗಳು. ಅನುಚ್ಛೇದ 21, ಅನುಚ್ಛೇದ 29, ಅನುಚ್ಛೇದ 32, ಅನುಚ್ಛೇದ 35. ಉತ್ತರ ಅನುಚ್ಛೇದ 32.
ಅನುಚ್ಛೇದ 32 ಮೂಲಭೂತ ಹಕ್ಕುಗಳ ಜಾರಿಗಾಗಿ ಸುಪ್ರೀಂ ಕೋರ್ಟ್ನ್ನು ಸಂಪರ್ಕಿಸುವ ಹಕ್ಕನ್ನು ಖಚಿತಪಡಿಸುತ್ತದೆ. ಮುಂದಿನ ಪ್ರಶ್ನೆ. ಅನುಚ್ಛೇದ 15(1) ರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸದ ಭೇದಭಾವದ ಆಧಾರ ಯಾವುದು? ಆಯ್ಕೆಗಳು: ಧರ್ಮ, ಜನಾಂಗ, ವಂಶ, ಜನ್ಮಸ್ಥಳ. ಸರಿಯಾದ ಉತ್ತರ ವಂಶ. ವಂಶವನ್ನು ಅನುಚ್ಛೇದ 16(2) ರಲ್ಲಿ ಉಲ್ಲೇಖಿಸಲಾಗಿದೆ, ಆದರೆ ಅನುಚ್ಛೇದ 15(1) ರಲ್ಲಿ ಇಲ್ಲ. ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ಯಾವ ಅನುಚ್ಛೇದ ರಕ್ಷಿಸುತ್ತದೆ? ಅನುಚ್ಛೇದ 19, ಅನುಚ್ಛೇದ 20, ಅನುಚ್ಛೇದ 21, ಅನುಚ್ಛೇದ 22. ಅನುಚ್ಛೇದ 21. ಅನುಚ್ಛೇದ 21 ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಮುಂದಿನ ಪ್ರಶ್ನೆ. ಮೂಲ ಆಸ್ತಿ ಹಕ್ಕನ್ನು ಮುಖ್ಯವಾಗಿ ಯಾವ ತಿದ್ದುಪಡಿಯಿಂದ ತೆಗೆದುಹಾಕಲಾಯಿತು? ಉತ್ತರದ ಆಯ್ಕೆಗಳು: 24ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 86ನೇ ತಿದ್ದುಪಡಿ. ಸರಿಯಾದ ಉತ್ತರ 44ನೇ ತಿದ್ದುಪಡಿ. 44ನೇ ತಿದ್ದುಪಡಿಯು ಅನುಚ್ಛೇದ 31 ಅನ್ನು ಕೈಬಿಟ್ಟು ಅನುಚ್ಛೇದ 19(1)(f) ಅನ್ನು ತೆಗೆದುಹಾಕಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶವನ್ನು ಯಾವ ಅನುಚ್ಛೇದ ಖಚಿತಪಡಿಸುತ್ತದೆ? ಆಯ್ಕೆಗಳು: ಅನುಚ್ಛೇದ 15, ಅನುಚ್ಛೇದ 16, ಅನುಚ್ಛೇದ 18, ಅನುಚ್ಛೇದ 19. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 16. ಅನುಚ್ಛೇದ 16 ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶಕ್ಕೆ ಸಂಬಂಧಿಸಿದೆ. ನಾಗರಿಕರಿಗೆ ಮಾತ್ರ ಸ್ಪಷ್ಟವಾಗಿ ಸೀಮಿತವಾಗಿರುವ ಹಕ್ಕುಗಳ ಗುಂಪು ಯಾವುದು? ಅನುಚ್ಛೇದಗಳು 14, 20 ಮತ್ತು 21. ಅನುಚ್ಛೇದಗಳು 15, 16 ಮತ್ತು 19. ಅನುಚ್ಛೇದಗಳು 21, 22 ಮತ್ತು 25. ಅನುಚ್ಛೇದಗಳು 23, 24 ಮತ್ತು 26. ಅನುಚ್ಛೇದಗಳು 15, 16 ಮತ್ತು 19. ಅನುಚ್ಛೇದಗಳು 15, 16 ಮತ್ತು 19 ನಾಗರಿಕರಿಗೆ ಮಾತ್ರ ರಕ್ಷಣೆಯನ್ನು ನೀಡುತ್ತವೆ. ಅನುಚ್ಛೇದ 15(3) ಯಾರಿಗಾಗಿ ವಿಶೇಷ ನಿಬಂಧನೆಗಳನ್ನು ಮಾಡಲು ಅನುಮತಿಸುತ್ತದೆ? ಧಾರ್ಮಿಕ ಸಂಸ್ಥೆಗಳಿಗೆ ಮಾತ್ರ, ಮಹಿಳೆಯರು ಮತ್ತು ಮಕ್ಕಳಿಗಾಗಿ, ಸರ್ಕಾರಿ ನೌಕರರಿಗೆ ಮಾತ್ರ, ವಿದೇಶಿ ನಾಗರಿಕರಿಗೆ. ಮಹಿಳೆಯರು ಮತ್ತು ಮಕ್ಕಳಿಗಾಗಿ. ಅನುಚ್ಛೇದ 15(3) ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶೇಷ ನಿಬಂಧನೆಗಳನ್ನು ಮಾಡಲು ರಾಜ್ಯಕ್ಕೆ ಅವಕಾಶ ನೀಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಸ್ತುತ ಅನುಚ್ಛೇದ 19(1) ರಲ್ಲಿ ಎಷ್ಟು ಸ್ವಾತಂತ್ರ್ಯಗಳನ್ನು ಪಟ್ಟಿ ಮಾಡಲಾಗಿದೆ? ಆಯ್ಕೆಗಳು ಇಲ್ಲಿವೆ: 5, 6, 7, 8. ಸರಿಯಾದ ಉತ್ತರ 6. ಪ್ರಸ್ತುತ ಅನುಚ್ಛೇದ 19(1) 6 ಸ್ವಾತಂತ್ರ್ಯಗಳನ್ನು ರಕ್ಷಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 15(5) ರ ಪ್ರವೇಶ ನಿಬಂಧನೆಗಳಿಂದ ಯಾವ ಸಂಸ್ಥೆಗಳನ್ನು ಹೊರತುಪಡಿಸಲಾಗಿದೆ? ಆಯ್ಕೆಗಳು ಇಲ್ಲಿವೆ: ಸರ್ಕಾರಿ ವಿಶ್ವವಿದ್ಯಾಲಯಗಳು, ತಾಂತ್ರಿಕ ಸಂಸ್ಥೆಗಳು. ಅನುಚ್ಛೇದ 30(1) ರ ಅಡಿಯಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು, ಎಲ್ಲ ಖಾಸಗಿ ಸಂಸ್ಥೆಗಳು. ಉತ್ತರ ಅನುಚ್ಛೇದ 30(1) ರ ಅಡಿಯಲ್ಲಿ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು. ಅನುಚ್ಛೇದ 15(5) ಅನುಚ್ಛೇದ 30(1) ರಿಂದ ರಕ್ಷಿಸಲ್ಪಟ್ಟ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳನ್ನು ಹೊರತುಪಡಿಸುತ್ತದೆ. ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವ ಕಾನೂನುಗಳನ್ನು ಯಾವ ಅನುಚ್ಛೇದ ಅಮಾನ್ಯಗೊಳಿಸುತ್ತದೆ? ಅನುಚ್ಛೇದ 12, ಅನುಚ್ಛೇದ 13, ಅನುಚ್ಛೇದ 18, ಅನುಚ್ಛೇದ 32. ಅನುಚ್ಛೇದ 13. ಅನುಚ್ಛೇದ 13 ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿರುವ ಕಾನೂನುಗಳನ್ನು ಅಸಂಗತಿಯ ಮಟ್ಟಿಗೆ ಅಮಾನ್ಯಗೊಳಿಸುತ್ತದೆ. ಕೆಳ ನ್ಯಾಯಾಲಯವು ತನ್ನ ನ್ಯಾಯಾಧಿಕಾರ ಮೀರದಂತೆ ತಡೆಯುವ ರೀಟ್ ಯಾವುದು? ಪ್ರೊಹಿಬಿಷನ್, ಮ್ಯಾಂಡಮಸ್, ಕ್ವೋ ವಾರಂಟೋ, ಹೇಬಿಯಸ್ ಕಾರ್ಪಸ್. ಪ್ರೊಹಿಬಿಷನ್. ಪ್ರೊಹಿಬಿಷನ್ ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿ ತನ್ನ ಅಧಿಕಾರದ ಮಿತಿಯನ್ನು ಮೀರಿ ವಿಚಾರಣೆ ಮುಂದುವರಿಸುವುದನ್ನು ತಡೆಯುತ್ತದೆ. ಅನುಚ್ಛೇದ 18 ರ ಅಡಿಯಲ್ಲಿ ರಾಜ್ಯವು ಮಾನ್ಯವಾಗಿ ನೀಡಬಹುದಾದ ಗೌರವ ಯಾವುದು?
ವಂಶಪಾರಂಪರ್ಯ ಬಿರುದು, ವಿದೇಶಿ ಸಾಮಂತ ಬಿರುದು, ಶೈಕ್ಷಣಿಕ ಗೌರವ, ರಾಜಕೀಯ ಬಿರುದು. ಶೈಕ್ಷಣಿಕ ಗೌರವ. ಅನುಚ್ಛೇದ 18 ಸೈನಿಕ ಮತ್ತು ಶೈಕ್ಷಣಿಕ ಗೌರವಗಳನ್ನು ಅನುಮತಿಸುತ್ತದೆ. ಮುಂದಿನ ಪ್ರಶ್ನೆ, ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯ ರಕ್ಷಣೆಯನ್ನು ಯಾವ ಅನುಚ್ಛೇದ ಒದಗಿಸುತ್ತದೆ? ಆಯ್ಕೆಗಳು: ಅನುಚ್ಛೇದ 27, ಅನುಚ್ಛೇದ 28, ಅನುಚ್ಛೇದ 29, ಅನುಚ್ಛೇದ 30. ಸರಿಯಾದ ಉತ್ತರ ಅನುಚ್ಛೇದ 29. ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಹೊಂದಿರುವ ನಾಗರಿಕರ ವಿಭಾಗಗಳ ಹಿತಾಸಕ್ತಿಗಳನ್ನು ಅನುಚ್ಛೇದ 29 ರಕ್ಷಿಸುತ್ತದೆ. ಗೌಪ್ಯತೆಯನ್ನು ಏಕಮತದಿಂದ ಮೂಲಭೂತ ಹಕ್ಕು ಎಂದು ಗುರುತಿಸಿದ ಪ್ರಕರಣ ಯಾವುದು? ಕೆ. ಎಸ್. ಪುಟ್ಟಸ್ವಾಮಿ ವಿರುದ್ಧ ಭಾರತ ಒಕ್ಕೂಟ, ಶಂಕರಿ ಪ್ರಸಾದ್ ವಿರುದ್ಧ ಭಾರತ ಒಕ್ಕೂಟ, ಎ. ಕೆ. ಗೋಪಾಲನ್ ವಿರುದ್ಧ ಮದ್ರಾಸ್ ರಾಜ್ಯ, ಪಶ್ಚಿಮ ಬಂಗಾಳ ರಾಜ್ಯ ವಿರುದ್ಧ ಅನ್ವರ್ ಅಲಿ ಸರ್ಕಾರ್. ಕೆ. ಎಸ್. ಪುಟ್ಟಸ್ವಾಮಿ ವಿರುದ್ಧ ಭಾರತ ಒಕ್ಕೂಟ. ಕೆ. ಎಸ್. ಪುಟ್ಟಸ್ವಾಮಿ ಪ್ರಕರಣದ 9 ನ್ಯಾಯಮೂರ್ತಿಗಳ ಪೀಠವು ಗೌಪ್ಯತೆಯನ್ನು ಮೂಲಭೂತ ಹಕ್ಕು ಎಂದು ಗುರುತಿಸಿತು. ಆಸ್ತಿ ಹಕ್ಕು ಈಗ ಮುಖ್ಯವಾಗಿ ಯಾವ ಅನುಚ್ಛೇದದ ಅಡಿಯಲ್ಲಿ ರಕ್ಷಿಸಲ್ಪಟ್ಟಿದೆ? ಅನುಚ್ಛೇದ 31, ಅನುಚ್ಛೇದ 32, ಅನುಚ್ಛೇದ 300, ಅನುಚ್ಛೇದ 368. ಅನುಚ್ಛೇದ 300. ಆಸ್ತಿ ಈಗ ಅನುಚ್ಛೇದ 306 ಅಡಿಯಲ್ಲಿ ಸಾಂವಿಧಾನಿಕ ಹಕ್ಕಾಗಿದೆ, ಅದು ಮೂಲಭೂತ ಹಕ್ಕಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವ ಕಳ್ಳಸಾಗಣೆ ಮತ್ತು ಬಲವಂತದ ದುಡಿಮೆಯನ್ನು ಯಾವ ಅನುಚ್ಛೇದ ನಿಷೇಧಿಸುತ್ತದೆ? ಉತ್ತರದ ಆಯ್ಕೆಗಳು: ಅನುಚ್ಛೇದ 22, ಅನುಚ್ಛೇದ 23, ಅನುಚ್ಛೇದ 24, ಅನುಚ್ಛೇದ 25. ಸರಿಯಾದ ಉತ್ತರ ಅನುಚ್ಛೇದ 23. ಅನುಚ್ಛೇದ 23 ಮಾನವ ಕಳ್ಳಸಾಗಣೆ, ಬೇಗಾರ್ ಮತ್ತು ಇತರ ಬಲವಂತದ ದುಡಿಮೆಯ ರೂಪಗಳನ್ನು ನಿಷೇಧಿಸುತ್ತದೆ. ಸಂಚಾರ ಮತ್ತು ವಾಸದ ಸ್ವಾತಂತ್ರ್ಯವನ್ನು ಯಾರ ಹಿತಾಸಕ್ತಿಯನ್ನು ರಕ್ಷಿಸಲು ನಿರ್ಬಂಧಿಸಬಹುದು? ಯಾವುದೇ ಪರಿಶಿಷ್ಟ ಪಂಗಡದ ಹಿತಾಸಕ್ತಿಯನ್ನು. ಸರ್ಕಾರಿ ನೌಕರರನ್ನು ಮಾತ್ರ. ವಿದೇಶಿ ಹೂಡಿಕೆದಾರರನ್ನು. ಸಂಸದರನ್ನು. ಯಾವುದೇ ಪರಿಶಿಷ್ಟ ಪಂಗಡದ ಹಿತಾಸಕ್ತಿಯನ್ನು. ಅನುಚ್ಛೇದ 19(5) ಸಾಮಾನ್ಯ ಸಾರ್ವಜನಿಕ ಹಿತಾಸಕ್ತಿ ಅಥವಾ ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಯನ್ನು ರಕ್ಷಿಸಲು ನಿರ್ಬಂಧಗಳನ್ನು ಅನುಮತಿಸುತ್ತದೆ. ಈಗ ಮುಂದಿನ ಪ್ರಶ್ನೆ, ನಾಗರಿಕರು ಮತ್ತು ನಾಗರಿಕರಲ್ಲದವರಿಬ್ಬರಿಗೂ ಸಾಮಾನ್ಯವಾಗಿ ಲಭ್ಯವಿರುವ ಹಕ್ಕುಗಳ ಗುಂಪು ಯಾವುದು? ಆಯ್ಕೆಗಳು: ಅನುಚ್ಛೇದಗಳು 14, 20 ಮತ್ತು 21, ಅನುಚ್ಛೇದಗಳು 15, 16 ಮತ್ತು 19, ಅನುಚ್ಛೇದಗಳು 19, 29, 1 ಮತ್ತು 30, ಅನುಚ್ಛೇದಗಳು 15, 18, 2 ಮತ್ತು 19. ಸರಿಯಾದ ಉತ್ತರ ಅನುಚ್ಛೇದಗಳು 14, 20 ಮತ್ತು 21. ಅನುಚ್ಛೇದಗಳು 14, 20 ಮತ್ತು 21 ನಾಗರಿಕರಿಗೆ ಮಾತ್ರ ಸೀಮಿತಗೊಳಿಸದೆ ವ್ಯಕ್ತಿ ಎಂಬ ಪದವನ್ನು ಬಳಸುತ್ತವೆ. ಸಾರ್ವಜನಿಕ ಪ್ರಾಧಿಕಾರವು ಕಾನೂನುಬದ್ಧ ಕರ್ತವ್ಯವನ್ನು ನಿರ್ವಹಿಸುವಂತೆ ಯಾವ ರೀತಿ ಆದೇಶಿಸುತ್ತದೆ? ಮ್ಯಾಂಡಮಸ್, ಪ್ರೊಹಿಬಿಷನ್, ಸರ್ಟಿಯೋರಾರಿ, ಹೇಬಿಯಸ್ ಕಾರ್ಪಸ್. ಮ್ಯಾಂಡಮಸ್. ಮ್ಯಾಂಡಮಸ್ ಕಾನೂನಿನಿಂದ ವಿಧಿಸಲಾದ ಕರ್ತವ್ಯವನ್ನು ಸಾರ್ವಜನಿಕ ಪ್ರಾಧಿಕಾರ ನಿರ್ವಹಿಸುವಂತೆ ನಿರ್ದೇಶಿಸುತ್ತದೆ. ಭಾಗ ಗಾಗಿ ರಾಜ್ಯ ಎಂಬ ಪದದ ಸಾಂವಿಧಾನಿಕ ವ್ಯಾಖ್ಯಾನ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 12, ಅನುಚ್ಛೇದ 13, ಅನುಚ್ಛೇದ 14, ಅನುಚ್ಛೇದ 15, ಅನುಚ್ಛೇದ 12. ಭಾಗ ರ ಉದ್ದೇಶಕ್ಕಾಗಿ ರಾಜ್ಯ ಎಂಬ ಪದವನ್ನು ಅನುಚ್ಛೇದ 12 ವ್ಯಾಖ್ಯಾನಿಸುತ್ತದೆ. ಅನುಚ್ಛೇದ 29(2) ಯಾವ ಆಧಾರಗಳ ಮೇಲೆ ಮಾತ್ರ ಪ್ರವೇಶ ನಿರಾಕರಣೆಯನ್ನು ನಿಷೇಧಿಸುತ್ತದೆ? ಧರ್ಮ, ಜನಾಂಗ, ಜಾತಿ ಅಥವಾ ಭಾಷೆ, ಆದಾಯ, ಶಿಕ್ಷಣ ಅಥವಾ ಅಧಿವಾಸ, ಉದ್ಯೋಗ, ವಂಶ ಅಥವಾ ನಿವಾಸ, ವಯಸ್ಸು, ಅಂಗವೈಕಲ್ಯ ಅಥವಾ ಆಸ್ತಿ. ಧರ್ಮ, ಜನಾಂಗ, ಜಾತಿ ಅಥವಾ ಭಾಷೆ. ಈ 4 ಆಧಾರಗಳನ್ನು ಅನುಚ್ಛೇದ 29(2) ಸ್ಪಷ್ಟವಾಗಿ ಪಟ್ಟಿ ಮಾಡುತ್ತದೆ.
ಅನುಚ್ಛೇದ 22(1) ಮತ್ತು 22(2) ರ ಸಾಮಾನ್ಯ ಬಂಧನ ರಕ್ಷಣೆಗಳು ಯಾರಿಗೆ ಅನ್ವಯಿಸುವುದಿಲ್ಲ? ನಾಗರಿಕ ಸೇವಕ, ಶತ್ರು ವಿದೇಶಿ ಮತ್ತು ನಿರ್ಬಂಧಾತ್ಮಕ ಬಂಧಿತ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ವ್ಯಕ್ತಿ, ಸಂಸದ. ಶತ್ರು ವಿದೇಶಿ ಮತ್ತು ನಿರ್ಬಂಧಾತ್ಮಕ ಬಂಧಿತ. ಅನುಚ್ಛೇದ 22(3) ಈ ವಿನಾಯಿತಿಗಳನ್ನು ಹೇಳುತ್ತದೆ. ಅನುಚ್ಛೇದ 34 ಯಾವುದಕ್ಕೆ ಸಂಬಂಧಿಸಿದ ನಿರ್ಬಂಧ ಮತ್ತು ಪರಿಹಾರವನ್ನು ಕುರಿತು ಹೇಳುತ್ತದೆ? ಹಣಕಾಸು ತುರ್ತು ಪರಿಸ್ಥಿತಿ, ಒಂದು ಪ್ರದೇಶದಲ್ಲಿ ಸೈನಿಕ ಕಾನೂನು, ರಾಷ್ಟ್ರಪತಿ ಆಡಳಿತ, ನಿರ್ಬಂಧಾತ್ಮಕ ಬಂಧನ ಮಾತ್ರ. ಒಂದು ಪ್ರದೇಶದಲ್ಲಿ ಸೈನಿಕ ಕಾನೂನು. ಒಂದು ಪ್ರದೇಶದಲ್ಲಿ ಸೈನಿಕ ಕಾನೂನು ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳು ಮತ್ತು ಕೈಗೊಂಡ ಕ್ರಮಗಳಿಗೆ ಅನುಚ್ಛೇದ 34 ಸಂಬಂಧಿಸಿದೆ. ಅನುಚ್ಛೇದಗಳು 15(6) ಮತ್ತು 16(6) ರ EWS ನಿಬಂಧನೆಗಳನ್ನು ಯಾವ ತಿದ್ದುಪಡಿ ಪರಿಚಯಿಸಿತು? 93ನೇ ತಿದ್ದುಪಡಿ, 97ನೇ ತಿದ್ದುಪಡಿ, 101ನೇ ತಿದ್ದುಪಡಿ, 103ನೇ ತಿದ್ದುಪಡಿ, 103ನೇ ತಿದ್ದುಪಡಿ. ಸಂವಿಧಾನದ 103ನೇ ತಿದ್ದುಪಡಿ ಕಾಯ್ದೆ 2019 EWS ನಿಬಂಧನೆಗಳನ್ನು ಪರಿಚಯಿಸಿತು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 32 ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನು ಸಂಪರ್ಕಿಸುವ ಹಕ್ಕು ಯಾವ ಸ್ವರೂಪದ್ದಾಗಿದೆ? ಆಯ್ಕೆಗಳು: ಕೇವಲ ಶಾಸನಾತ್ಮಕ ಹಕ್ಕು, ಸ್ವತಃ ಒಂದು ಮೂಲಭೂತ ಹಕ್ಕು, ತುರ್ತು ಪರಿಸ್ಥಿತಿಯಲ್ಲಿ ಮಾತ್ರ ಲಭ್ಯ, ರಾಜ್ಯದ ಅನುಮತಿಗೆ ಒಳಪಟ್ಟದ್ದು. ಸರಿಯಾದ ಉತ್ತರ ಸ್ವತಃ ಒಂದು ಮೂಲಭೂತ ಹಕ್ಕು. ಭಾಗ ರ ಹಕ್ಕುಗಳ ಜಾರಿಗಾಗಿ ಸುಪ್ರೀಂ ಕೋರ್ಟ್ನು ಸಂಪರ್ಕಿಸುವ ಹಕ್ಕನ್ನು ಅನುಚ್ಛೇದ 32 ಸ್ಪಷ್ಟವಾಗಿ ಖಚಿತಪಡಿಸುತ್ತದೆ. ಅನುಚ್ಛೇದ 15(4) ಮುಖ್ಯವಾಗಿ ಯಾರಿಗಾಗಿ ವಿಶೇಷ ನಿಬಂಧನೆಗಳನ್ನು ಮಾಡಲು ಅವಕಾಶ ನೀಡುತ್ತದೆ? ಸಶಸ್ತ್ರ ಪಡೆಗಳ ಸಿಬ್ಬಂದಿ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು, ಎಲ್ಲ ತೆರಿಗೆದಾರರು, ಭಾಷಾ ಅಲ್ಪಸಂಖ್ಯಾತರಿಗೆ ಮಾತ್ರ. ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು. ಅನುಚ್ಛೇದ 15(4) ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದ 32 ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಯಾವ ಉದ್ದೇಶಕ್ಕಾಗಿ ರಿಟ್ಗಳನ್ನು ಹೊರಡಿಸಬಹುದು? ನಿಮ್ಮ ಆಯ್ಕೆಗಳು: ಯಾವುದೇ ಖಾಸಗಿ ವಿವಾದಕ್ಕಾಗಿ, ಮೂಲಭೂತ ಹಕ್ಕುಗಳ ಜಾರಿಗಾಗಿ, ಚುನಾವಣಾ ವಿವಾದಗಳಿಗೆ ಮಾತ್ರ, ತೆರಿಗೆ ಮೇಲ್ಮನವಿಗಳಿಗೆ ಮಾತ್ರ. ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳ ಜಾರಿಗಾಗಿ. ಅನುಚ್ಛೇದ 32 ವಿಶೇಷವಾಗಿ ಮೂಲಭೂತ ಹಕ್ಕುಗಳ ಜಾರಿಗೆ ಸಂಬಂಧಿಸಿದೆ. ಸ್ವತಃ ತನ್ನ ವಿರುದ್ಧ ಸಾಕ್ಷಿ ನೀಡಲು ಬಲವಂತಗೊಳಿಸುವುದರಿಂದ ರಕ್ಷಣೆ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 19(1)(a), ಅನುಚ್ಛೇದ 20(3), ಅನುಚ್ಛೇದ 21(a), ಅನುಚ್ಛೇದ 22(2), ಅನುಚ್ಛೇದ 23. ಅನುಚ್ಛೇದ 23 ಆರೋಪಿಯನ್ನು ತನ್ನ ವಿರುದ್ಧ ಸಾಕ್ಷಿಯಾಗಲು ಬಲವಂತಗೊಳಿಸುವುದರಿಂದ ರಕ್ಷಿಸುತ್ತದೆ. ಖಾಸಗಿ ವ್ಯಕ್ತಿಗಳ ವರ್ತನೆಗೂ ಅನ್ವಯಿಸುವ ಮೂಲಭೂತ ಹಕ್ಕುಗಳ ಪ್ರಮುಖ ಉದಾಹರಣೆಗಳು ಯಾವುವು? ಅನುಚ್ಛೇದಗಳು 17, 23 ಮತ್ತು 24. ಅನುಚ್ಛೇದಗಳು 18, 19 ಮತ್ತು 21(a). ಅನುಚ್ಛೇದಗಳು 25, 26 ಮತ್ತು 27 ಮಾತ್ರ. ಅನುಚ್ಛೇದಗಳು 31(a), 31(b) ಮತ್ತು 31(c). ಅನುಚ್ಛೇದಗಳು 17, 23 ಮತ್ತು 24. ಅಸ್ಪೃಶ್ಯತೆ, ಬಲವಂತದ ದುಡಿಮೆ ಮತ್ತು ನಿಷೇಧಿತ ಬಾಲಕಾರ್ಮಿಕತೆ ಖಾಸಗಿ ವ್ಯಕ್ತಿಗಳ ವರ್ತನೆಗೂ ಸಂಬಂಧಿಸಬಹುದು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 16(2) ರಲ್ಲಿ ಇದ್ದು ಅನುಚ್ಛೇದ 15(1) ರಲ್ಲಿ ಇಲ್ಲದ ಹೆಚ್ಚುವರಿ ಆಧಾರಗಳು ಯಾವುವು? ಆಯ್ಕೆಗಳು: ಭಾಷೆ ಮತ್ತು ಆಸ್ತಿ, ವಂಶ ಮತ್ತು ನಿವಾಸ, ಶಿಕ್ಷಣ ಮತ್ತು ಆದಾಯ, ಉದ್ಯೋಗ ಮತ್ತು ಅಧಿವಾಸ. ಸರಿಯಾದ ಉತ್ತರ ವಂಶ ಮತ್ತು ನಿವಾಸ. ಅನುಚ್ಛೇದ 16(2) ಹೆಚ್ಚುವರಿಯಾಗಿ ವಂಶ ಮತ್ತು ನಿವಾಸವನ್ನು ಉಲ್ಲೇಖಿಸುತ್ತದೆ.
ಹಿಂದಿನ ದಿನಾಂಕದಿಂದ ಅನ್ವಯಿಸುವ ಅಪರಾಧ ಕಾನೂನುಗಳ ವಿರುದ್ಧದ ರಕ್ಷಣೆ ಯಾವ ಅನುಚ್ಛೇದದಲ್ಲಿದೆ? ಅನುಚ್ಛೇದ 19 1, ಅನುಚ್ಛೇದ 20 1, ಅನುಚ್ಛೇದ 21, ಅನುಚ್ಛೇದ 22 1, ಅನುಚ್ಛೇದ 20 1. ಅನುಚ್ಛೇದ 20 1 ಹಿಂದಿನ ದಿನಾಂಕದಿಂದ ಅಪರಾಧದ ಶಿಕ್ಷೆ ವಿಧಿಸುವುದು ಮತ್ತು ಹೆಚ್ಚಿನ ಶಿಕ್ಷೆ ವಿಧಿಸುವುದನ್ನು ತಡೆಯುತ್ತದೆ. ಈಗ ಮುಂದಿನ ಪ್ರಶ್ನೆ. ಸಾರ್ವಜನಿಕ ಹುದ್ದೆ ವಹಿಸಿರುವ ವ್ಯಕ್ತಿಯ ಅಧಿಕಾರವನ್ನು ಪ್ರಶ್ನಿಸಲು ಯಾವ ರಿಟ್ ಬಳಸಲಾಗುತ್ತದೆ? ಆಯ್ಕೆಗಳು: ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕ್ವೋ ವಾರಂಟೋ, ಸರ್ಟಿಯೋರಾರಿ. ಮತ್ತು ಸರಿಯಾದ ಉತ್ತರ ಕ್ವೋ ವಾರಂಟೋ. ಕ್ವೋ ವಾರಂಟೋ ಒಬ್ಬ ವ್ಯಕ್ತಿ ಯಾವ ಅಧಿಕಾರದ ಆಧಾರದ ಮೇಲೆ ಸಾರ್ವಜನಿಕ ಹುದ್ದೆ ವಹಿಸಿದ್ದಾನೆ ಎಂದು ಪ್ರಶ್ನಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಬಂಧಿತ ವ್ಯಕ್ತಿಯನ್ನು ಸಾಮಾನ್ಯವಾಗಿ ಸಮೀಪದ ಮ್ಯಾಜಿಸ್ಟ್ರೇಟ್ ಮುಂದೆ ಎಷ್ಟು ಸಮಯದೊಳಗೆ ಹಾಜರುಪಡಿಸಬೇಕು? ಉತ್ತರದ ಆಯ್ಕೆಗಳು: 12 ಗಂಟೆಗಳು, ಪ್ರಯಾಣದ ಸಮಯ ಹೊರತುಪಡಿಸಿ 24 ಗಂಟೆಗಳು, 48 ಗಂಟೆಗಳು, 7 ದಿನಗಳು. ಉತ್ತರ: ಪ್ರಯಾಣದ ಸಮಯ ಹೊರತುಪಡಿಸಿ 24 ಗಂಟೆಗಳು. ಅನುಚ್ಛೇದ 22 2 ಅಗತ್ಯ ಪ್ರಯಾಣ ಸಮಯವನ್ನು ಹೊರತುಪಡಿಸಿ 24 ಗಂಟೆಗಳ ಮಿತಿಯನ್ನು ನಿಗದಿಪಡಿಸುತ್ತದೆ. ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ಸಾಂವಿಧಾನಿಕ ಹಕ್ಕಾಗಿ ಪರಿವರ್ತಿಸಿದ ತಿದ್ದುಪಡಿ ಯಾವುದು? 24ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 52ನೇ ತಿದ್ದುಪಡಿ. 44ನೇ ತಿದ್ದುಪಡಿ. 44ನೇ ತಿದ್ದುಪಡಿಯು ಆಸ್ತಿ ಹಕ್ಕನ್ನು ಭಾಗ ರಿಂದ ತೆಗೆದುಹಾಕಿ ಅನುಚ್ಛೇದ 300 ಅನ್ನು ಸೇರಿಸಿತು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 21 ಯಾವ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ? ಆಯ್ಕೆಗಳು: 5 ರಿಂದ 12 ವರ್ಷ, 6 ರಿಂದ 14 ವರ್ಷ, 7 ರಿಂದ 16 ವರ್ಷ, 8 ರಿಂದ 18 ವರ್ಷ. ಉತ್ತರ: 6 ರಿಂದ 14 ವರ್ಷ. ಅನುಚ್ಛೇದ 21 6 ರಿಂದ 14 ವರ್ಷದ ಮಕ್ಕಳನ್ನು ಒಳಗೊಂಡಿದೆ. ಮನಸ್ಸಿನ ಸ್ವಾತಂತ್ರ್ಯ ಮತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನು ಮುಖ್ಯವಾಗಿ ಯಾವ ಅನುಚ್ಛೇದ ಖಚಿತಪಡಿಸುತ್ತದೆ? ಅನುಚ್ಛೇದ 23, ಅನುಚ್ಛೇದ 24, ಅನುಚ್ಛೇದ 25, ಅನುಚ್ಛೇದ 29. ಅನುಚ್ಛೇದ 25. ಅನುಚ್ಛೇದ 25 ಮನಸ್ಸಿನ ಸ್ವಾತಂತ್ರ್ಯ ಮತ್ತು ಧರ್ಮವನ್ನು ಅಂಗೀಕರಿಸುವ, ಆಚರಿಸುವ ಹಾಗೂ ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಕಾರ್ಖಾನೆಗಳು, ಗಣಿಗಳು ಮತ್ತು ಅಪಾಯಕಾರಿ ಕೆಲಸಗಳಲ್ಲಿ ಬಾಲಕಾರ್ಮಿಕರನ್ನು ಯಾವ ಅನುಚ್ಛೇದ ನಿರ್ಬಂಧಿಸುತ್ತದೆ? ಆಯ್ಕೆಗಳು: ಅನುಚ್ಛೇದ 21 ಅನುಚ್ಛೇದ 22, ಅನುಚ್ಛೇದ 23, ಅನುಚ್ಛೇದ 24. ಸರಿಯಾದ ಉತ್ತರ ಅನುಚ್ಛೇದ 24. ಅನುಚ್ಛೇದ 24 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಇಂತಹ ಉದ್ಯೋಗಗಳಿಂದ ರಕ್ಷಿಸುತ್ತದೆ. ಅನುಚ್ಛೇದ 19 1 ಗೆ ಅಥವಾ ಸಹಕಾರ ಸಂಘಗಳು ಎಂಬ ಪದಗಳನ್ನು ಯಾವ ತಿದ್ದುಪಡಿ ಸೇರಿಸಿತು? 73ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 97ನೇ ತಿದ್ದುಪಡಿ, 101ನೇ ತಿದ್ದುಪಡಿ. 97ನೇ ತಿದ್ದುಪಡಿ. 97ನೇ ತಿದ್ದುಪಡಿಯು ಅನುಚ್ಛೇದ 19 1 ಗೆ ಸಹಕಾರ ಸಂಘಗಳನ್ನು ಸೇರಿಸಿತು. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದಗಳು 358 ಮತ್ತು 359ರ ನಡುವಿನ ವ್ಯತ್ಯಾಸವನ್ನು ಸರಿಯಾಗಿ ಹೇಳುವ ಹೇಳಿಕೆ ಯಾವುದು? ಆಯ್ಕೆಗಳು ಇಲ್ಲಿವೆ. 2 ಮೂಲಭೂತ ಹಕ್ಕುಗಳನ್ನು ಶಾಶ್ವತವಾಗಿ ರದ್ದುಗೊಳಿಸುತ್ತವೆ. ಅನುಚ್ಛೇದ 358 ಅನುಚ್ಛೇದ 19ಕ್ಕೆ ಸಂಬಂಧಿಸಿದೆ. ಅನುಚ್ಛೇದ 359 ನಿರ್ದಿಷ್ಟ ಹಕ್ಕುಗಳ ನ್ಯಾಯಾಲಯದ ಜಾರಿಯನ್ನು ಅಮಾನತುಗೊಳಿಸುತ್ತದೆ. ಅನುಚ್ಛೇದ 359 ಆಸ್ತಿ ಹಕ್ಕಿಗೆ ಮಾತ್ರ ಅನ್ವಯಿಸುತ್ತದೆ. ಅನುಚ್ಛೇದ 358 ರಾಷ್ಟ್ರಪತಿ ಆಡಳಿತದ ವೇಳೆ ಕಾರ್ಯನಿರ್ವಹಿಸುತ್ತದೆ. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 358 ಅನುಚ್ಛೇದ 19ಕ್ಕೆ ಸಂಬಂಧಿಸಿದೆ. ಅನುಚ್ಛೇದ 359 ನಿರ್ದಿಷ್ಟ ಹಕ್ಕುಗಳ ನ್ಯಾಯಾಲಯದ ಜಾರಿಯನ್ನು ಅಮಾನತುಗೊಳಿಸುತ್ತದೆ. ಅನುಚ್ಛೇದ 358 ಅನುಚ್ಛೇದ 19ರ ಮೇಲೆ ವಿಶೇಷ ಸ್ವಯಂಚಾಲಿತ ಪರಿಣಾಮ ಬೀರುತ್ತದೆ.
ಅನುಚ್ಛೇದ 359 ನಿರ್ದಿಷ್ಟ ಹಕ್ಕುಗಳ ನ್ಯಾಯಾಲಯದ ಮೂಲಕ ಜಾರಿಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ. ಅನುಚ್ಛೇದ 15(6) ರ ಅಡಿಯಲ್ಲಿ ಅನುಮತಿಸಲಾದ ಹೆಚ್ಚುವರಿ ಇಡಬ್ಲ್ಯೂಎಸ್ ಮೀಸಲಾತಿಯ ಗರಿಷ್ಠ ಮಿತಿ ಎಷ್ಟು? ಆಯ್ಕೆಗಳು ಇಲ್ಲಿವೆ. 5%, 10%, 15%, 20%. ಸರಿಯಾದ ಉತ್ತರ 10%. ಅನುಚ್ಛೇದ 15(6) ಪ್ರತಿ ವರ್ಗದಲ್ಲಿ ಇಡಬ್ಲ್ಯೂಎಸ್ ಮೀಸಲಾತಿಯನ್ನು 10%ವರೆಗೆ ಅನುಮತಿಸುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಒಂದೇ ಅಪರಾಧಕ್ಕೆ 2 ಬಾರಿ ವಿಚಾರಣೆ ಮತ್ತು ಶಿಕ್ಷೆಯಿಂದ ರಕ್ಷಣೆ ಯಾವ ಅನುಚ್ಛೇದದಲ್ಲಿದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಅನುಚ್ಛೇದ 20(1), ಅನುಚ್ಛೇದ 20(2), ಅನುಚ್ಛೇದ 23, ಅನುಚ್ಛೇದ 21. ಮತ್ತು ಸರಿಯಾದ ಉತ್ತರ ಅನುಚ್ಛೇದ 22. ಅನುಚ್ಛೇದ 22 ಒಂದೇ ಅಪರಾಧಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಒಂದಕ್ಕಿಂತ ಹೆಚ್ಚು ಬಾರಿ ವಿಚಾರಣೆಗೊಳಪಡಿಸಿ ಶಿಕ್ಷಿಸುವುದನ್ನು ತಡೆಯುತ್ತದೆ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 300 ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಆಸ್ತಿಯಿಂದ ಯಾವುದರ ಮೂಲಕ ಮಾತ್ರ ವಂಚಿಸಬಹುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಕಾರ್ಯಕಾರಿ ಅನುಕೂಲತೆ, ಕಾನೂನಿನ ಅಧಿಕಾರ, ಪೊಲೀಸ್ ಆದೇಶ, ಖಾಸಗಿ ಒಪ್ಪಂದ. ಮತ್ತು ಸರಿಯಾದ ಉತ್ತರ ಕಾನೂನಿನ ಅಧಿಕಾರ. ಅನುಚ್ಛೇದ 300 ಆಸ್ತಿಯಿಂದ ವಂಚಿಸಲು ಕಾನೂನಿನ ಅಧಿಕಾರ ಅಗತ್ಯವೆಂದು ಹೇಳುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕೆ ಸಂಬಂಧಿಸಿದ ಅನುಚ್ಛೇದ 15(5) ಅನ್ನು ಯಾವ ತಿದ್ದುಪಡಿ ಸೇರಿಸಿತು? ಆಯ್ಕೆಗಳು. 77ನೇ ತಿದ್ದುಪಡಿ, 86ನೇ ತಿದ್ದುಪಡಿ, 93ನೇ ತಿದ್ದುಪಡಿ, 103ನೇ ತಿದ್ದುಪಡಿ. ಸರಿಯಾದ ಉತ್ತರ 93ನೇ ತಿದ್ದುಪಡಿ. 93ನೇ ತಿದ್ದುಪಡಿಯು ಅನುಚ್ಛೇದ 15(5) ಅನ್ನು ಸೇರಿಸಿತು. ಮುಂದಿನ ಪ್ರಶ್ನೆ. ಕೆಳ ನ್ಯಾಯಾಲಯ ಅಥವಾ ನ್ಯಾಯಮಂಡಳಿ ಈಗಾಗಲೇ ನೀಡಿದ ಆದೇಶವನ್ನು ಸಾಮಾನ್ಯವಾಗಿ ರದ್ದುಗೊಳಿಸುವ ರಿಟ್ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮ್ಯಾಂಡಮಸ್, ಸರ್ಟಿಯೋರಾರಿ, ಪ್ರೊಹಿಬಿಷನ್, ಕ್ವೋ ವಾರಂಟೋ. ಮತ್ತು ಸರಿಯಾದ ಉತ್ತರ ಸರ್ಟಿಯೋರಾರಿ. ಸರ್ಟಿಯೋರಾರಿ ಸಾಮಾನ್ಯವಾಗಿ ತಿದ್ದುಪಡಿ ಸ್ವರೂಪದ ರಿಟ್ ಆಗಿದ್ದು ಕಾನೂನುಬಾಹಿರ ಆದೇಶವನ್ನು ರದ್ದುಗೊಳಿಸಬಹುದು. ಅನುಚ್ಛೇದ 19(2) ರ ಅಡಿಯಲ್ಲಿ ವಾಕ್ ಸ್ವಾತಂತ್ರ್ಯವನ್ನು ನಿರ್ಬಂಧಿಸಲು ಪಟ್ಟಿ ಮಾಡದ ಆಧಾರ ಯಾವುದು? ಸಾರ್ವಜನಿಕ ಸುವ್ಯವಸ್ಥೆ, ಮಾನಹಾನಿ, ಆಡಳಿತಾತ್ಮಕ ಅನುಕೂಲತೆ, ನ್ಯಾಯಾಲಯ ಅವಮಾನ. ಆಡಳಿತಾತ್ಮಕ ಅನುಕೂಲತೆ. ಆಡಳಿತಾತ್ಮಕ ಅನುಕೂಲತೆ ಅನುಚ್ಛೇದ 19(2) ರಲ್ಲಿ ಪಟ್ಟಿ ಮಾಡಲಾದ ಆಧಾರವಲ್ಲ. ಪ್ರಸ್ತುತ ಸಾಂವಿಧಾನಿಕ ಪಠ್ಯದ ಅಡಿಯಲ್ಲಿ ನಿರ್ಬಂಧಾತ್ಮಕ ಬಂಧನದ ಕುರಿತು ಸರಿಯಾದ ಹೇಳಿಕೆ ಯಾವುದು? ಪ್ರತಿಯೊಬ್ಬ ಬಂಧಿತನನ್ನು 24 ಗಂಟೆಗಳೊಳಗೆ ಬಿಡುಗಡೆ ಮಾಡಬೇಕು. ಸಾಮಾನ್ಯ ಬಂಧನದ ರಕ್ಷಣೆಗಳು ಯಾವುದೇ ವಿನಾಯಿತಿಯಿಲ್ಲದೆ ಅನ್ವಯಿಸುತ್ತವೆ. 3 ತಿಂಗಳಿಗಿಂತ ಹೆಚ್ಚಿನ ಬಂಧನಕ್ಕೆ ಸಾಮಾನ್ಯವಾಗಿ ಸಲಹಾ ಮಂಡಳಿಯ ಅಭಿಪ್ರಾಯ ಅಗತ್ಯ. ಇದು ಸಂಸತ್ತು ಮಾಡುವ ಕಾನೂನುಗಳಿಗೆ ಒಳಪಟ್ಟಿದೆ. ಅನುಚ್ಛೇದ 22 ನಿರ್ಬಂಧಾತ್ಮಕ ಬಂಧನವನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತದೆ. 3 ತಿಂಗಳಿಗಿಂತ ಹೆಚ್ಚಿನ ಬಂಧನಕ್ಕೆ ಸಾಮಾನ್ಯವಾಗಿ ಸಲಹಾ ಮಂಡಳಿಯ ಅಭಿಪ್ರಾಯ ಅಗತ್ಯ. ಇದು ಸಂಸತ್ತು ಮಾಡುವ ಕಾನೂನುಗಳಿಗೆ ಒಳಪಟ್ಟಿದೆ. ಅನುಚ್ಛೇದ 22 ನಿರ್ಬಂಧಾತ್ಮಕ ಬಂಧನವನ್ನು ಅನುಮತಿಸಿದರೂ ಅದನ್ನು ನಿಯಂತ್ರಿಸುತ್ತದೆ. ಪ್ರಸ್ತುತ ಜಾರಿಯಲ್ಲಿರುವ ಸಾಮಾನ್ಯ ಮಿತಿ 3 ತಿಂಗಳು. ಪ್ರಶ್ನೆ ಸಂಖ್ಯೆ 75. 1967 ರಲ್ಲಿ ಸಂಸತ್ತು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡಲಾಗುವುದಿಲ್ಲ ಎಂದು ಹೇಳಿದ ಪ್ರಕರಣ ಯಾವುದು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಶಂಕರಿ ಪ್ರಸಾದ್ ಪ್ರಕರಣ, ಗೋಲಕನಾಥ್ ಪ್ರಕರಣ, ಮಿನರ್ವಾ ಮಿಲ್ಸ್ ಪ್ರಕರಣ, ಇಂದಿರಾ ಸಾಹ್ನಿ ಪ್ರಕರಣ. ಉತ್ತರ ಗೋಲಕನಾಥ್ ಪ್ರಕರಣ. ಗೋಲಕನಾಥ್ ತೀರ್ಪು ಮೂಲಭೂತ ಹಕ್ಕುಗಳ ಮೇಲಿನ ಸಂಸತ್ತಿನ ತಿದ್ದುಪಡಿ ಅಧಿಕಾರವನ್ನು ನಿರ್ಬಂಧಿಸಿತು. ನಂತರ ಅದನ್ನು ಸಾಂವಿಧಾನಿಕ ಮತ್ತು ನ್ಯಾಯಾಂಗ ರೀತಿಯಲ್ಲಿ ಬದಲಿಸಲಾಯಿತು. ಅನುಚ್ಛೇದ 16(3) ರ ಅಡಿಯಲ್ಲಿ ಕೆಲವು ಸಾರ್ವಜನಿಕ ಉದ್ಯೋಗಗಳಿಗೆ ನಿವಾಸದ ಷರತ್ತನ್ನು ಯಾರು ನಿಗದಿಪಡಿಸಬಹುದು? ರಾಜ್ಯ ವಿಧಾನಮಂಡಳಿ, ರಾಜ್ಯಪಾಲರು, ಸಂಸತ್ತು, ಸಾರ್ವಜನಿಕ ಸೇವಾ ಆಯೋಗ.
ಸಂಸತ್ತು. ಅನುಚ್ಛೇದ 16(3) ಕಾನೂನಿನ ಮೂಲಕ ಇಂತಹ ನಿವಾಸದ ಷರತ್ತುಗಳನ್ನು ನಿಗದಿಪಡಿಸಲು ಸಂಸತ್ತಿಗೆ ಅಧಿಕಾರ ನೀಡುತ್ತದೆ. ಅನುಚ್ಛೇದ 31(a) ಮುಖ್ಯವಾಗಿ ನಿರ್ದಿಷ್ಟ ವರ್ಗದ ಕಾನೂನುಗಳನ್ನು ಯಾವ ಅನುಚ್ಛೇದಗಳ ಆಕ್ಷೇಪಣೆಯಿಂದ ರಕ್ಷಿಸುತ್ತದೆ? ಅನುಚ್ಛೇದಗಳು 14 ಮತ್ತು 19, ಅನುಚ್ಛೇದಗಳು 20 ಮತ್ತು 21, ಅನುಚ್ಛೇದಗಳು 25 ಮತ್ತು 26, ಅನುಚ್ಛೇದಗಳು 29 ಮತ್ತು 30. ಅನುಚ್ಛೇದಗಳು 14 ಮತ್ತು 19. 44ನೇ ತಿದ್ದುಪಡಿಯ ನಂತರ ಅನುಚ್ಛೇದ 31(a) ನಿರ್ದಿಷ್ಟ ಕಾನೂನುಗಳನ್ನು ಮುಖ್ಯವಾಗಿ ಅನುಚ್ಛೇದಗಳು 14 ಮತ್ತು 19ರ ಆಕ್ಷೇಪಣೆಯಿಂದ ರಕ್ಷಿಸುತ್ತದೆ. ಅನುಚ್ಛೇದ 25ರ ಪ್ರಕಾರ ಕಿರ್ಪಾನ್ ಧರಿಸುವುದು ಮತ್ತು ಹೊತ್ತೊಯ್ಯುವುದು ಯಾವ ಧರ್ಮದ ಆಚರಣೆಯ ಭಾಗವಾಗಿದೆ? ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮ, ಜರಥುಷ್ಟ್ರ ಧರ್ಮ. ಸಿಖ್ ಧರ್ಮ. ಅನುಚ್ಛೇದ 25ರ ವಿವರಣೆ ಕಿರ್ಪಾನ್ ಧರಿಸುವುದು ಮತ್ತು ಹೊತ್ತೊಯ್ಯುವುದನ್ನು ಸಿಖ್ ಧರ್ಮದ ಆಚರಣೆಯ ಭಾಗವೆಂದು ಪರಿಗಣಿಸುತ್ತದೆ. ಈಗ ಮುಂದಿನ ಪ್ರಶ್ನೆ. ಅನುಚ್ಛೇದ 32ಕ್ಕೆ ಹೋಲಿಸಿದರೆ ಅನುಚ್ಛೇದ 226ರ ಅಡಿಯಲ್ಲಿ ಹೈಕೋರ್ಟ್ನ ರಿಟ್ ಅಧಿಕಾರ ಏಕೆ ವಿಶಾಲವಾಗಿದೆ? ಉತ್ತರದ ಆಯ್ಕೆಗಳು. ಅಪರಾಧ ಪ್ರಕರಣಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಮೂಲಭೂತ ಹಕ್ಕುಗಳು ಮತ್ತು ಇತರ ಯಾವುದೇ ಉದ್ದೇಶಕ್ಕೂ ಅನ್ವಯಿಸುತ್ತದೆ. ಕೇಂದ್ರದ ವಿರುದ್ಧದ ವಿವಾದಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸುಪ್ರೀಂ ಕೋರ್ಟ್ ಅನುಮೋದಿಸಿದ ವಿಷಯಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಮತ್ತು ಸರಿಯಾದ ಉತ್ತರ ಮೂಲಭೂತ ಹಕ್ಕುಗಳು ಮತ್ತು ಇತರ ಯಾವುದೇ ಉದ್ದೇಶಕ್ಕೂ ಅನ್ವಯಿಸುತ್ತದೆ. ಅನುಚ್ಛೇದ 226 ಹೈಕೋರ್ಟ್ಗಳಿಗೆ ಮೂಲಭೂತ ಹಕ್ಕುಗಳ ಜಾರಿಗಾಗಿ ಮತ್ತು ಇತರ ಯಾವುದೇ ಉದ್ದೇಶಕ್ಕಾಗಿ ರಿಟ್ ಹೊರಡಿಸುವ ಅಧಿಕಾರ ನೀಡುತ್ತದೆ. ಈಗ ಮುಂದಿನ ಪ್ರಶ್ನೆ. ವಿಭಜ್ಯತೆ ಸಿದ್ಧಾಂತದ ಪ್ರಕಾರ ಕಾನೂನಿನ ಒಂದು ಭಾಗ ಮಾತ್ರ ಮೂಲಭೂತ ಹಕ್ಕನ್ನು ಉಲ್ಲಂಘಿಸಿದರೆ ಏನಾಗುತ್ತದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸಂಪೂರ್ಣ ಸಂವಿಧಾನ ಅಮಾನ್ಯವಾಗುತ್ತದೆ. ಉಳಿದ ಭಾಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದಾದರೆ ಉಲ್ಲಂಘಿಸುವ ಭಾಗವನ್ನು ಬೇರ್ಪಡಿಸಬಹುದು. ಕಾನೂನು ಸ್ವಯಂಚಾಲಿತವಾಗಿ 9ನೇ ಅನುಸೂಚಿಗೆ ಸೇರುತ್ತದೆ. ಸಂಸತ್ತೇ ಮಾತ್ರ ಅದನ್ನು ಪರಿಶೀಲಿಸಬಹುದು. ಮತ್ತು ಸರಿಯಾದ ಉತ್ತರ ಉಳಿದ ಭಾಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಹುದಾದರೆ ಉಲ್ಲಂಘಿಸುವ ಭಾಗವನ್ನು ಬೇರ್ಪಡಿಸಬಹುದು. ಅಸಾಂವಿಧಾನಿಕ ಭಾಗವನ್ನು ಬೇರ್ಪಡಿಸಲು ಸಾಧ್ಯವಾದರೆ ವಿಭಜ್ಯತೆ ಸಿದ್ಧಾಂತವು ಮಾನ್ಯ ಭಾಗಗಳನ್ನು ಉಳಿಸುತ್ತದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಅನುಚ್ಛೇದ 33ರ ಅಡಿಯಲ್ಲಿ ಸಶಸ್ತ್ರ ಪಡೆಗಳ ಮೂಲಭೂತ ಹಕ್ಕುಗಳನ್ನು ಯಾರು ಮಾರ್ಪಡಿಸಬಹುದು ಅಥವಾ ನಿರ್ಬಂಧಿಸಬಹುದು? ನಿಮ್ಮ ಆಯ್ಕೆಗಳು. ರಾಷ್ಟ್ರಪತಿ ಮಾತ್ರ. ಸಂಸತ್ತು. ಪ್ರತಿಯೊಂದು ರಾಜ್ಯ ವಿಧಾನಮಂಡಳಿ. ಸುಪ್ರೀಂ ಕೋರ್ಟ್. ಉತ್ತರ ಸಂಸತ್ತು. ಅನುಚ್ಛೇದ 33 ಈ ಕಾನೂನು ರಚನಾ ಅಧಿಕಾರವನ್ನು ಸಂಸತ್ತಿಗೆ ನೀಡುತ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅನುಚ್ಛೇದ 27 ಯಾವ ಉದ್ದೇಶಕ್ಕಾಗಿ ವಿಶೇಷವಾಗಿ ಮೀಸಲಾದ ತೆರಿಗೆಯನ್ನು ಪಾವತಿಸಲು ವ್ಯಕ್ತಿಯನ್ನು ಬಲವಂತಗೊಳಿಸುವುದರಿಂದ ರಕ್ಷಿಸುತ್ತದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಸಾರ್ವಜನಿಕ ಆಸ್ಪತ್ರೆಗಳು, ನಿರ್ದಿಷ್ಟ ಧರ್ಮದ ಪ್ರಚಾರ ಅಥವಾ ನಿರ್ವಹಣೆ, ರಸ್ತೆ ನಿರ್ಮಾಣ, ವಿಪತ್ತು ಪರಿಹಾರ. ಉತ್ತರ ನಿರ್ದಿಷ್ಟ ಧರ್ಮದ ಪ್ರಚಾರ ಅಥವಾ ನಿರ್ವಹಣೆ. ನಿರ್ದಿಷ್ಟ ಧರ್ಮದ ಪ್ರಚಾರ ಅಥವಾ ನಿರ್ವಹಣೆಗೆ ವಿಶೇಷವಾಗಿ ಬಳಸುವ ತೆರಿಗೆಗಳಿಗೆ ಅನುಚ್ಛೇದ 27 ಸಂಬಂಧಿಸಿದೆ. ಅನುಚ್ಛೇದ 359ರ ಅಡಿಯಲ್ಲಿ ಯಾವ ಹಕ್ಕುಗಳ ಜಾರಿಗೆ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕನ್ನು ರಾಷ್ಟ್ರಪತಿ ಅಮಾನತುಗೊಳಿಸಲಾಗುವುದಿಲ್ಲ? ಅನುಚ್ಛೇದಗಳು 14 ಮತ್ತು 19, ಅನುಚ್ಛೇದಗಳು 15 ಮತ್ತು 16, ಅನುಚ್ಛೇದಗಳು 20 ಮತ್ತು 21, ಅನುಚ್ಛೇದಗಳು 25 ಮತ್ತು 26, ಅನುಚ್ಛೇದಗಳು 20 ಮತ್ತು 21. 44ನೇ ತಿದ್ದುಪಡಿಯ ನಂತರ ಅನುಚ್ಛೇದಗಳು 20 ಮತ್ತು 21ರ ಜಾರಿಯನ್ನು ಅನುಚ್ಛೇದ 359ರ ಆದೇಶದ ಮೂಲಕವೂ ಅಮಾನತುಗೊಳಿಸಲಾಗುವುದಿಲ್ಲ. ಮುಂದಿನ ಪ್ರಶ್ನೆ. ಪ್ರಸ್ತುತ ನ್ಯಾಯಾಂಗವಾಗಿ ಮಾನ್ಯವಾಗಿರುವ ವ್ಯಾಪ್ತಿಯಲ್ಲಿ ಅನುಚ್ಛೇದ 31(c) ಯಾವ ನಿಬಂಧನೆಗಳನ್ನು ಜಾರಿಗೊಳಿಸುವ ಕಾನೂನುಗಳನ್ನು ರಕ್ಷಿಸುತ್ತದೆ? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಎಲ್ಲಾ ನಿರ್ದೇಶಕ ತತ್ವಗಳು. ಅನುಚ್ಛೇದ 39(b) ಮತ್ತು 39(c) ಮಾತ್ರ.
ಮೂಲಭೂತ ಕರ್ತವ್ಯಗಳು ಮಾತ್ರ. ಅನುಚ್ಛೇದ 40 ಮಾತ್ರ. ಸರಿಯಾದ ಉತ್ತರ ಅನುಚ್ಛೇದ 39 ಬಿ ಮತ್ತು 39 ಸಿ ಮಾತ್ರ. ಅನುಚ್ಛೇದ 31 ಯನ್ನು ಎಲ್ಲಾ ನಿರ್ದೇಶಕ ತತ್ವಗಳಿಗೆ ವಿಸ್ತರಿಸಿದ ಭಾಗವನ್ನು ಅಮಾನ್ಯಗೊಳಿಸಲಾಯಿತು. ಅದರ ರಕ್ಷಣೆ ಅನುಚ್ಛೇದ 39 ಬಿ ಮತ್ತು 39 ಸಿ ಗಳಿಗೆ ಮಾತ್ರ ಸಂಬಂಧಿಸಿದೆ. ಈ ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಮೂಲಭೂತ ಹಕ್ಕುಗಳ ತ್ಯಾಗದ ಕುರಿತು ಸುಪ್ರೀಂ ಕೋರ್ಟ್ನ ನಿಲುವನ್ನು ಸರಿಯಾಗಿ ಪ್ರತಿಬಿಂಬಿಸುವ ಹೇಳಿಕೆ ಯಾವುದು? ಆಯ್ಕೆಗಳು ಇಲ್ಲಿವೆ. ವ್ಯಕ್ತಿ ಪ್ರತಿಯೊಂದು ಮೂಲಭೂತ ಹಕ್ಕನ್ನು ಯಾವಾಗ ಬೇಕಾದರೂ ತ್ಯಜಿಸಬಹುದು. ವ್ಯಕ್ತಿಯ ಒಪ್ಪಿಗೆಯಿಂದ ಮಾತ್ರ ಮೂಲಭೂತ ಹಕ್ಕುಗಳನ್ನು ಸಾಮಾನ್ಯವಾಗಿ ತ್ಯಜಿಸಲಾಗುವುದಿಲ್ಲ. ವಿದೇಶಿಗರು ಮಾತ್ರ ಅವುಗಳನ್ನು ತ್ಯಜಿಸಬಹುದು. ಸರಳ ಸಂಸತ್ತೀಯ ನಿರ್ಣಯದ ಮೂಲಕ ತ್ಯಾಗ ಸಾಧ್ಯ. ಸರಿಯಾದ ಉತ್ತರ ವ್ಯಕ್ತಿಯ ಒಪ್ಪಿಗೆಯಿಂದ ಮಾತ್ರ ಮೂಲಭೂತ ಹಕ್ಕುಗಳನ್ನು ಸಾಮಾನ್ಯವಾಗಿ ತ್ಯಜಿಸಲಾಗುವುದಿಲ್ಲ. ಮೂಲಭೂತ ಹಕ್ಕುಗಳು ಸಾಂವಿಧಾನಿಕ ಮಿತಿಗಳನ್ನು ಪ್ರತಿನಿಧಿಸುತ್ತವೆ. ಅವುಗಳನ್ನು ಖಾಸಗಿ ಒಪ್ಪಂದದಿಂದ ಸಾಮಾನ್ಯವಾಗಿ ತ್ಯಜಿಸಲಾಗುವುದಿಲ್ಲ. ಮುಂದಿನ ಪ್ರಶ್ನೆ. ಅನುಚ್ಛೇದ 35 ಯಾವ ಭಾಗದಿಂದ ಉದ್ಭವಿಸುವ ಕೆಲವು ವಿಷಯಗಳ ಮೇಲೆ ಸಂಸತ್ತಿಗೆ ವಿಶೇಷ ಶಾಸನಾಧಿಕಾರ ನೀಡುತ್ತದೆ? ಆಯ್ಕೆಗಳು. ಭಾಗ 3, ಭಾಗ 4 ಮಾತ್ರ. ಮೊದಲ ಅನುಸೂಚಿ. ನಗರಾಡಳಿತ. ಉತ್ತರ ಭಾಗ 3. ಭಾಗ ಗೆ ಸಂಬಂಧಿಸಿದ ನಿರ್ದಿಷ್ಟ ವಿಷಯಗಳನ್ನು ಅನುಚ್ಛೇದ 35 ಸಂಸತ್ತಿನ ಶಾಸನಾಧಿಕಾರಕ್ಕೆ ಮೀಸಲಿಡುತ್ತದೆ. ಅನುಚ್ಛೇದ 15 4, ಅನುಚ್ಛೇದ 31 ಅ, ಅನುಚ್ಛೇದ 31 ಬಿ ಮತ್ತು 9ನೇ ಅನುಸೂಚಿಯನ್ನು ಯಾವ ತಿದ್ದುಪಡಿ ಪರಿಚಯಿಸಿತು? ಮೊದಲ ತಿದ್ದುಪಡಿ, 7ನೇ ತಿದ್ದುಪಡಿ, 25ನೇ ತಿದ್ದುಪಡಿ, 44ನೇ ತಿದ್ದುಪಡಿ. ಮೊದಲ ತಿದ್ದುಪಡಿ. ಈ ಪ್ರಮುಖ ಬದಲಾವಣೆಗಳನ್ನು ಸಂವಿಧಾನದ ಮೊದಲ ತಿದ್ದುಪಡಿ ಕಾಯ್ದೆ 1951 ಮೂಲಕ ಮಾಡಲಾಯಿತು. ಪ್ರಶ್ನೆ ಸಂಖ್ಯೆ 88. ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ವಿಧಾನ ನ್ಯಾಯಸಮ್ಮತ, ನ್ಯಾಯಯುತ ಮತ್ತು ಸಮಂಜಸವಾಗಿರಬೇಕು ಎಂದು ಹೇಳಿದ ಪ್ರಕರಣ ಯಾವುದು? ನಿಮ್ಮ ಆಯ್ಕೆಗಳು. ಗೋಲಕನಾಥ್ ವಿರುದ್ಧ ಪಂಜಾಬ್ ರಾಜ್ಯ, ಮನೇಕಾ ಗಾಂಧಿ ವಿರುದ್ಧ ಭಾರತ ಒಕ್ಕೂಟ, ಇಂದಿರಾ ಸಾಹ್ನಿ ವಿರುದ್ಧ ಭಾರತ ಒಕ್ಕೂಟ, ಟಿ.ಎಂ.ಎ. ಪೈ ಫೌಂಡೇಶನ್ ಪ್ರಕರಣ. ಮತ್ತು ಸರಿಯಾದ ಉತ್ತರ ಮನೇಕಾ ಗಾಂಧಿ ವಿರುದ್ಧ ಭಾರತ ಒಕ್ಕೂಟ. ಮನೇಕಾ ಗಾಂಧಿ ತೀರ್ಪು ಅನುಚ್ಛೇದ 21ಕ್ಕೆ ವಿಶಾಲ ಅರ್ಥ ನೀಡಿ ಅದನ್ನು ಅನುಚ್ಛೇದಗಳು 14 ಮತ್ತು 19 ರೊಂದಿಗೆ ಸಂಪರ್ಕಿಸಿತು. ಮುಂದಿನ ಪ್ರಶ್ನೆ. ರಾಜ್ಯದಿಂದ ನಿರ್ವಹಿಸಲ್ಪಡುವ ಸಂಸ್ಥೆಯನ್ನು ಯಾವ ವ್ಯವಸ್ಥೆಯಡಿ ಸ್ಥಾಪಿಸಿದ್ದರೆ ಅನುಚ್ಛೇದ 28ರ ಧಾರ್ಮಿಕ ಬೋಧನೆ ನಿಷೇಧ ಅನ್ವಯಿಸುವುದಿಲ್ಲ? ನಿಮ್ಮ ಆಯ್ಕೆಗಳು. ಖಾಸಗಿ ಒಪ್ಪಂದ, ಅಂತಹ ಬೋಧನೆಯನ್ನು ಕಡ್ಡಾಯಗೊಳಿಸುವ ದತ್ತಿ ಅಥವಾ ಟ್ರಸ್ಟ್, ನಗರಸಭೆಯ ಪರವಾನಗಿ, ತಾತ್ಕಾಲಿಕ ಕಾರ್ಯಕಾರಿ ಆದೇಶ. ಮತ್ತು ಸರಿಯಾದ ಉತ್ತರ ಅಂತಹ ಬೋಧನೆಯನ್ನು ಕಡ್ಡಾಯಗೊಳಿಸುವ ದತ್ತಿ ಅಥವಾ ಟ್ರಸ್ಟ್. ಅನುಚ್ಛೇದ 28(2) ಅಂತಹ ದತ್ತಿ ಅಥವಾ ಟ್ರಸ್ಟ್ನ ಷರತ್ತುಗಳನ್ನು ಉಳಿಸುತ್ತದೆ. ಪ್ರಶ್ನೆ ಸಂಖ್ಯೆ 90. ಶಿಕ್ಷಣ ಸಂಸ್ಥೆಗಳಿಗೆ ಸಹಾಯಧನ ನೀಡುವಾಗ ಸಂಸ್ಥೆ ಯಾವುದರಿಂದ ನಿರ್ವಹಿಸಲ್ಪಡುತ್ತದೆ ಎಂಬ ಕಾರಣಕ್ಕೆ ಮಾತ್ರ ರಾಜ್ಯ ಭೇದಭಾವ ಮಾಡಬಾರದು? ಆಯ್ಕೆಗಳು ಇಲ್ಲಿವೆ. ಗ್ರಾಮೀಣ ಪ್ರದೇಶದಲ್ಲಿರುವುದು, ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರಿಂದ ನಿರ್ವಹಿಸಲ್ಪಡುವುದು, ಖಾಸಗಿ ಮಾಲೀಕತ್ವದಲ್ಲಿರುವುದು, ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿರುವುದು. ಉತ್ತರ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರಿಂದ ನಿರ್ವಹಿಸಲ್ಪಡುವುದು. ಅನುಚ್ಛೇದ 30(2) ಸಹಾಯಧನ ನೀಡುವಲ್ಲಿ ಇಂತಹ ಭೇದಭಾವವನ್ನು ನಿಷೇಧಿಸುತ್ತದೆ. ಪ್ರಶ್ನೆ ಸಂಖ್ಯೆ 91. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಅನುಚ್ಛೇದ 359ರ ಅಡಿಯಲ್ಲಿ ನ್ಯಾಯಾಂಗ ಜಾರಿಯನ್ನು ಅಮಾನತುಗೊಳಿಸುವುದರಿಂದ ವಿಶೇಷ ರಕ್ಷಣೆಯನ್ನು ಹೊಂದಿರುವ ಜೋಡಿ ಯಾವುದು? ಉತ್ತರದ ಆಯ್ಕೆಗಳು. ಅನುಚ್ಛೇದಗಳು 14 ಮತ್ತು 15, ಅನುಚ್ಛೇದಗಳು 16 ಮತ್ತು 19, ಅನುಚ್ಛೇದಗಳು 20 ಮತ್ತು 21, ಅನುಚ್ಛೇದಗಳು 25 ಮತ್ತು 29. ಮತ್ತು ಸರಿಯಾದ ಉತ್ತರ ಅನುಚ್ಛೇದಗಳು 20 ಮತ್ತು 21. 44ನೇ ತಿದ್ದುಪಡಿಯು ಅನುಚ್ಛೇದ 359ರ ಆದೇಶದ ಅಡಿಯಲ್ಲಿ ಅನುಚ್ಛೇದಗಳು 20 ಮತ್ತು 21 ಅನ್ನು ಅಮಾನತುಗೊಳಿಸಲಾಗದಂತೆ ಮಾಡಿತು.
ಅನುಚ್ಛೇದ 31 ಕ್ಯ ರಕ್ಷಣೆಯನ್ನು ಎಲ್ಲಾ ನಿರ್ದೇಶಕ ತತ್ವಗಳಿಗೆ ವಿಸ್ತರಿಸಲು 42ನೇ ತಿದ್ದುಪಡಿ ಮಾಡಿದ ಪ್ರಯತ್ನವನ್ನು ಯಾವ ಪ್ರಕರಣ ಅಮಾನ್ಯಗೊಳಿಸಿತು? ಮಿನರ್ವಾ ಮಿಲ್ಸ್ ವಿರುದ್ಧ ಭಾರತ ಒಕ್ಕೂಟ, ಗೋಲಕನಾಥ್ ವಿರುದ್ಧ ಪಂಜಾಬ್ ರಾಜ್ಯ, ಬಶೇಶರ್ ನಾಥ್ ವಿರುದ್ಧ ಆದಾಯ ತೆರಿಗೆ ಆಯುಕ್ತ, ಓಲ್ಗಾ ಟೆಲ್ಲಿಸ್ ವಿರುದ್ಧ ಬಾಂಬೆ ಮಹಾನಗರ ಪಾಲಿಕೆ. ಮಿನರ್ವಾ ಮಿಲ್ಸ್ ವಿರುದ್ಧ ಭಾರತ ಒಕ್ಕೂಟ. ಮಿನರ್ವಾ ಮಿಲ್ಸ್ ಪ್ರಕರಣವು ಈ ವಿಸ್ತರಣೆಯನ್ನು ಅಮಾನ್ಯಗೊಳಿಸಿ ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಮಿತಿಗಳಿವೆ ಎಂದು ಪುನರುಚ್ಚರಿಸಿತು. ಈಗ ಮುಂದಿನ ಪ್ರಶ್ನೆ. ಯಾವ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಿದಾಗ ಮಾತ್ರ ಅನುಚ್ಛೇದ 358 ಸ್ವಯಂಚಾಲಿತವಾಗಿ ಅನುಚ್ಛೇದ 19ರ ಮೇಲೆ ಪರಿಣಾಮ ಬೀರುತ್ತದೆ? ಆಯ್ಕೆಗಳು: ಸಶಸ್ತ್ರ ಬಂಡಾಯ ಮಾತ್ರ, ಯುದ್ಧ ಅಥವಾ ಬಾಹ್ಯ ಆಕ್ರಮಣ, ಹಣಕಾಸು ಅಸ್ಥಿರತೆ, ರಾಜ್ಯದಲ್ಲಿ ಸಾಂವಿಧಾನಿಕ ಯಂತ್ರದ ವೈಫಲ್ಯ. ಸರಿಯಾದ ಉತ್ತರ ಯುದ್ಧ ಅಥವಾ ಬಾಹ್ಯ ಆಕ್ರಮಣ. 44ನೇ ತಿದ್ದುಪಡಿಯ ನಂತರ ಅನುಚ್ಛೇದ 358 ಯುದ್ಧ ಅಥವಾ ಬಾಹ್ಯ ಆಕ್ರಮಣದ ಆಧಾರದ ತುರ್ತು ಪರಿಸ್ಥಿತಿಗೆ ಮಾತ್ರ ಸೀಮಿತವಾಗಿದೆ. ಈಗ ಮುಂದಿನ ಪ್ರಶ್ನೆ. ಸಂಸತ್ತು ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು, ಆದರೆ ಅದರ ಮೂಲ ರಚನೆಯನ್ನು ಹಾನಿಗೊಳಿಸಲಾಗುವುದಿಲ್ಲ ಎಂದು ಸ್ಥಾಪಿಸಿದ ಪ್ರಕರಣ ಯಾವುದು? ಆಯ್ಕೆಗಳು ಇಲ್ಲಿವೆ. ಕೇಶವಾನಂದ ಭಾರತಿ ಪ್ರಕರಣ, ಎ. ಕೆ. ಗೋಪಾಲನ್ ಪ್ರಕರಣ, ಚಂಪಕಂ ದೊರೈರಾಜನ್ ಪ್ರಕರಣ, ಎಡಿಎಂ ಜಬಲ್ಪುರ ಪ್ರಕರಣ. ಸರಿಯಾದ ಉತ್ತರ ಕೇಶವಾನಂದ ಭಾರತಿ ಪ್ರಕರಣ. ಕೇಶವಾನಂದ ಭಾರತಿ ಪ್ರಕರಣವು ಮೂಲ ರಚನೆ ಸಿದ್ಧಾಂತವನ್ನು ಸ್ಥಾಪಿಸಿತು. ಪ್ರಶ್ನೆ ಸಂಖ್ಯೆ 95. ಅನುಚ್ಛೇದ 23 ಸಾರ್ವಜನಿಕ ಉದ್ದೇಶಕ್ಕಾಗಿ ಕಡ್ಡಾಯ ಸೇವೆಯನ್ನು ಅನುಮತಿಸುತ್ತದೆ, ಆದರೆ ರಾಜ್ಯವು ಯಾವ ಆಧಾರಗಳ ಮೇಲೆ ಮಾತ್ರ ಭೇದಭಾವ ಮಾಡಬಾರದು? ಆಯ್ಕೆಗಳು: ಧರ್ಮ, ಜನಾಂಗ, ಜಾತಿ ಅಥವಾ ವರ್ಗ, ಭಾಷೆ, ಆದಾಯ ಅಥವಾ ಶಿಕ್ಷಣ, ವಯಸ್ಸು, ನಿವಾಸ ಅಥವಾ ಉದ್ಯೋಗ, ಆಸ್ತಿ, ಲಿಂಗ ಅಥವಾ ವಂಶ. ಸರಿಯಾದ ಉತ್ತರ ಧರ್ಮ, ಜನಾಂಗ, ಜಾತಿ ಅಥವಾ ವರ್ಗ. ಅನುಚ್ಛೇದ 23(2) ಕಡ್ಡಾಯ ಸಾರ್ವಜನಿಕ ಸೇವೆಯನ್ನು ಅನುಮತಿಸಿದರೂ ಧರ್ಮ, ಜನಾಂಗ, ಜಾತಿ ಅಥವಾ ವರ್ಗದ ಆಧಾರದ ಮೇಲೆ ಭೇದಭಾವವನ್ನು ನಿಷೇಧಿಸುತ್ತದೆ. ಮುಂದಿನ ಪ್ರಶ್ನೆ. ಅನುಚ್ಛೇದ 368ರ ಅಡಿಯಲ್ಲಿ ತಿದ್ದುಪಡಿಗಳಿಗೆ ಅನುಚ್ಛೇದ 13 ಅನ್ವಯಿಸುವುದಿಲ್ಲ ಎಂದು ಹೇಳುವ ಅನುಚ್ಛೇದ 13(4) ಅನ್ನು ಯಾವ ತಿದ್ದುಪಡಿ ಸೇರಿಸಿತು? ಈ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ. ಮೊದಲ ತಿದ್ದುಪಡಿ, 24ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ. ಸರಿಯಾದ ಉತ್ತರ 24ನೇ ತಿದ್ದುಪಡಿ. 24ನೇ ತಿದ್ದುಪಡಿಯು ಅನುಚ್ಛೇದ 13(4) ಅನ್ನು ಸೇರಿಸಿತು. ರಾಜ್ಯ ಮಾನ್ಯತೆ ಪಡೆದ ಅಥವಾ ರಾಜ್ಯ ಸಹಾಯಧನ ಹೊಂದಿರುವ ಸಂಸ್ಥೆಯ ವಿದ್ಯಾರ್ಥಿಯನ್ನು ಧಾರ್ಮಿಕ ಆರಾಧನೆಗೆ ಹಾಜರಾಗುವಂತೆ ಯಾವಾಗ ಮಾತ್ರ ಕಡ್ಡಾಯಗೊಳಿಸಬಹುದು? ಶಿಕ್ಷಕರ ಒಪ್ಪಿಗೆಯೊಂದಿಗೆ, ವಿದ್ಯಾರ್ಥಿಯ ಒಪ್ಪಿಗೆ ಅಥವಾ ವಿದ್ಯಾರ್ಥಿ ಅಪ್ರಾಪ್ತನಾದರೆ ಪಾಲಕರ ಒಪ್ಪಿಗೆಯೊಂದಿಗೆ, ಜಿಲ್ಲಾ ದಂಡಾಧಿಕಾರಿಯ ಆದೇಶದೊಂದಿಗೆ, ವಿದ್ಯಾರ್ಥಿಗಳ ಬಹುಮತದ ಮತದೊಂದಿಗೆ. ವಿದ್ಯಾರ್ಥಿಯ ಒಪ್ಪಿಗೆ ಅಥವಾ ವಿದ್ಯಾರ್ಥಿ ಅಪ್ರಾಪ್ತನಾದರೆ ಪಾಲಕರ ಒಪ್ಪಿಗೆಯೊಂದಿಗೆ. ಅನುಚ್ಛೇದ 28(3) ಒಪ್ಪಿಗೆಯನ್ನು ಕಡ್ಡಾಯಗೊಳಿಸಿ ಅಪ್ರಾಪ್ತರಿಗೆ ಪಾಲಕರ ಒಪ್ಪಿಗೆಯ ಮೂಲಕ ರಕ್ಷಣೆ ನೀಡುತ್ತದೆ. ಪ್ರಸ್ತುತ ಜಾರಿಯಲ್ಲಿರುವ ಅನುಚ್ಛೇದ 22ರ ಪಠ್ಯದ ಪ್ರಕಾರ ಯಾವ ಅವಧಿಗಿಂತ ಹೆಚ್ಚಿನ ನಿರ್ಬಂಧಾತ್ಮಕ ಬಂಧನಕ್ಕೆ ಸಾಮಾನ್ಯವಾಗಿ ಸಲಹಾ ಮಂಡಳಿಯ ಅಭಿಪ್ರಾಯ ಅಗತ್ಯ? 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು. 3 ತಿಂಗಳು. ಪ್ರಸ್ತುತ ಜಾರಿಯಲ್ಲಿರುವ ಸಾಂವಿಧಾನಿಕ ಪಠ್ಯ 3 ತಿಂಗಳ ಅವಧಿಯನ್ನು ಬಳಸುತ್ತದೆ. 44ನೇ ತಿದ್ದುಪಡಿಯ ಪ್ರಸ್ತಾವಿತ 2 ತಿಂಗಳ ಬದಲಾವಣೆ ಇನ್ನೂ ಜಾರಿಗೆ ಬಂದಿಲ್ಲ. ಐ.ಆರ್. ಕೊಯೆಲ್ಹೋ ತೀರ್ಪಿನ ಪ್ರಕಾರ ಯಾವ ದಿನಾಂಕದ ನಂತರ 9ನೇ ಅನುಸೂಚಿಗೆ ಸೇರಿಸಿದ ಕಾನೂನುಗಳನ್ನು ಮೂಲ ರಚನೆಯ ಆಧಾರದ ಮೇಲೆ ಪರಿಶೀಲಿಸಬಹುದು? ಜನವರಿ 26, 1950, ಜೂನ್ 18, 1951, ಏಪ್ರಿಲ್ 24, 1973, ಜೂನ್ 20, 1979. ಏಪ್ರಿಲ್ 24, 1923.
ಏಪ್ರಿಲ್ 24, 1973ರ ಕೇಶವಾನಂದ ಭಾರತಿ ತೀರ್ಪಿನ ನಂತರ 9ನೇ ಅನುಸೂಚಿಗೆ ಸೇರಿಸಿದ ಕಾನೂನುಗಳು ಮೂಲ ರಚನೆ ಪರಿಶೀಲನೆಗೆ ಒಳಪಡಬಹುದು ಎಂದು ಐ.ಆರ್. ಕೊಯಿಲ್ಹೋ ತೀರ್ಪು ಹೇಳಿತು. ಒಬ್ಬ ವ್ಯಕ್ತಿಯನ್ನು ಕಾನೂನುಬಾಹಿರವಾಗಿ ರಹಸ್ಯವಾಗಿ ಬಂಧಿಸಲಾಗಿದೆ. ಬಂಧಿತನನ್ನು ತಕ್ಷಣ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತೆ ಕುಟುಂಬವು ಆದೇಶ ಬಯಸುತ್ತದೆ. ಅತ್ಯಂತ ಸೂಕ್ತ ಪರಿಹಾರ ಯಾವುದು? ಕ್ವೋ ವಾರಂಟೋ, ಸರ್ಟಿಯೋರಾರಿ, ಹೇಬಿಯಸ್ ಕಾರ್ಪಸ್, ಪ್ರೊಹಿಬಿಷನ್. ಹೇಬಿಯಸ್ ಕಾರ್ಪಸ್. ಬಂಧನದ ಕಾನೂನುಬದ್ಧತೆಯನ್ನು ಪರೀಕ್ಷಿಸಲು ಹೇಬಿಯಸ್ ಕಾರ್ಪಸ್ ನೇರ ಪರಿಹಾರವಾಗಿದೆ. ಎಲ್ಲ 100 ಪ್ರಶ್ನೆಗಳು ಪೂರ್ಣಗೊಂಡಿವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕನ್ನಡ ನಾಲೆಡ್ಜ್ ಬ್ಯಾಂಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.